श्री सर्वात्म स्वाधिके शरण्ये त्र्यंबके देवी नारायणी नमोस्तुते। ಸ್ವಲ್ಪ ಸೌಂಡ್ ಇಲ್ಲ ಮಾಸ್ಟರ್ ಸೌಂಡ್ ಮಾಸ್ಟರ್ ಫಸ್ಟ್. ಮಾನವಾರ್ಥಮಾವಿರ್ಭೂತಂ ಮಾನವೀಯಾಯ ರಕ್ಷಕಂ ಶಿವರೂಪಂ ಶಿವಾನಂದಂ ವಂದ್ಯಂ ವಂದೇ ಜಗದ್ಗುರುಂ. ಪ್ರಾತಃಸ್ಮರಣೀಯ ಪೂಜ್ಯಪಾದ ಸದ್ಗುರು ಶಿವಾನಂದ ಮಹಾಸ್ವಾಮಿಗಳವರನ್ನು, ವೇದಾಂತ ಕೇಸರಿ ಪೂಜ್ಯ ಶ್ರೀ ಮಲ್ಲಿಕಾರ್ಜುನ ಮಹಾಶಿವಗಳವರನ್ನು, ಪೂಜನೀಯ ಪುರಾಣರತ್ನ ಚನ್ನಬಸವ ಮಹಾಶಿವಗಳನ್ನು ಸ್ಮರಣೆ ಮಾಡಿಕೊಂಡು ಬಸವಾದಿ ಪ್ರಮಥದಲ್ಲಿ ಶರಣೆಂದು ಜ್ಞಾನಯೋಗಿ ಪೂಜ್ಯ ಶ್ರೀ ಸಿದ್ದೇಶ್ವರ ಅಪ್ಪಂಗಳವರನ್ನು ಸ್ಮರಣೆ ಮಾಡಿ ಜಗನ್ನಿಯಾಮಕಳಾಗಿರುವಂತಹ ಮಹಾಮಾತೆ ಆದಿಶಕ್ತಿ ರಾಜರಾಜೇಶ್ವರಿ ಮಾತೆಯಲ್ಲಿ ಭಕ್ತಿಯ ಪ್ರಣಾಮಗಳನ್ನು ಸಮರ್ಪಣೆ ಮಾಡಿ ಅವಳ ಪುಣ್ಯ ಚರಿತೆಯನ್ನು ಶರನ್ನವರಾತ್ರಿಯ ಶುಭ ಸಂದರ್ಭದಲ್ಲಿ ಪಾರಾಯಣ ಮಾಡಲಿರುವಂತಹ ಶಿವಸ್ತೂಪಿಗಳ ತಾಯಂದಿರೇ ಶರಣರೇ, ತಮ್ಮೆಲ್ಲರಿಗೂ ಶರಣಾರ್ಥಿಗಳು. ಸೃಷ್ಟಿಯ ಆರಂಭದಲ್ಲಿ ಜೀವೋತ್ಪತ್ತಿ ಅಂತಕ್ಕಂಥದ್ದಾಯಿತು. ಈ ಜೀವ ಪ್ರಗತಿಯನ್ನು ಹೊಂತ ಮಾನವನ ರೂಪವನ್ನು, ಸುಂದರವಾಗಿರ್ತಕ್ಕಂತಹ ಜೀವನವನ್ನು ಕಟ್ಕೊಂಡ ನಂತರದಲ್ಲಿ ಸಾವಿರ ವರ್ಷಗಳ ಹಿಂದೆ ಆಗಿ ಹೋಗಿರುವಂತಹ ಋಷಿಮುನಿಗಳು ಯಾವುದೋ ನದಿಯ ದಂಡೆಯ ಮೇಲೆ ಕೂತ್ಕೊಂಡು, ಅರಣ್ಯದಲ್ಲಿ ಕೂತ್ಕೊಂಡು, ಶಾಂತವಾಗಿರ್ತಕ್ಕಂತಹ ನಿಸರ್ಗದ ಮಧ್ಯದಲ್ಲಿ ಕೂತು ಈ ಜಗತ್ತಿಗೆ ಕಾರಣವಾಗಿರ್ತಕ್ಕಂತಹ ವಸ್ತು ಯಾವುದಿರಬಹುದು, ನನ್ನಲ್ಲಿ ಇರ್ತಕ್ಕಂತಹ ಇಂದ್ರಿಯಗಳಿಗೆ ಪುಷ್ಟಿಯನ್ನು, ಚೇತನವನ್ನು ಕೊಡ್ತಕ್ಕಂಥದ್ದು ಯಾವುದಿರಬಹುದು, ಈ ಮನಸ್ಸು, ಬುದ್ಧಿ, ಚಿತ್ತು, ಅಹಂಕಾರಗಳನ್ನು ಬೆಳಗ್ತಕ್ಕಂಥ ಶಕ್ತಿ ಯಾರಿಗಿರಬಹುದು, ಇದೆಲ್ಲವನ್ನ ಸಂಶೋಧನೆಯ ಮೂಲಕವಾಗಿ ಒಂದು ಕಡೆ ವಿಜ್ಞಾನ ವಸ್ತುಗಳನ್ನು ಇಟ್ಟುಕೊಂಡು ಮುಂದಿಟ್ಟುಕೊಂಡು ಸಂಶೋಧನೆ ಮಾಡಿದರೆ ವಿಜ್ಞಾನ ಕ್ಷೇತ್ರಕ್ಕೆ ಸಾಕಷ್ಟು ವಿಸ್ಮಯಗಳು ತೋರುತ್ತವೆ. ಒಂದು ನೀರನ್ನು ಒಬ್ಬ ವಿಜ್ಞಾನಿಯ ಮುಂದೆ ಒಂದು ಗ್ಲಾಸ್ ನೀರು ಇಟ್ಟಿವಿ ಅಂತಂದರೆ ಆ ನೀರನ್ನು ಎರಡು ಭಾಗ ಮಾಡಿರ್ತಾನೆ. H2O ಅಂತ ಹೈಡ್ರೋಜನ್ ಮತ್ತು ಆಕ್ಸಿಜನ್. ಆ ನೀರು ಆ ವಿಜ್ಞಾನಿಯ ದೃಷ್ಟಿಯೊಳಗೆ ಒಂದು ಸಂಶೋಧನಾತ್ಮಕವಾಗಿರ್ತಕ್ಕಂಥ ಒಂದು ವಸ್ತುವಾಗಿ, ನಮಗೆಲ್ಲ ಬಹಳ ಪವಿತ್ರವಾಗಿರ್ತಕ್ಕಂಥ ಗಂಗೆ ಅವರು. ಗಂಗೆ ಚ ಯಮುನೆ ಚೈವ ಗೋದಾವರಿ ಸರಸ್ವತಿ ನರ್ಮದೆ ಸಿಂಧು ಕಾವೇರಿ ಜಲೆ ಅಸ್ಮಿನ್ ಸನ್ನಿಧಿಂ ಕುರು ಅಂತ ತಿಳ್ಕೊಂಡು ಗಂಗೆಯನ್ನು ಬಹಳ ಪವಿತ್ರ ದೃಷ್ಟಿಯಿಂದ ಆಹ್ವಾನ ಮಾಡ್ತೇವೆ. ಆದರೆ ಅದೇ ಗಂಗೆಯ ನೀರನ್ನು ಒಂದು ಗ್ಲಾಸ್ ನೀರು ತುಂಬಿ ವಿಜ್ಞಾನಿಯ ಮುಂದೆ ಇಟ್ಟರೆ ಆ ವಿಜ್ಞಾನಿ ಸಂಶೋಧನಾ ಬುದ್ಧಿಯಿಂದ ಎರಡು ಭಾಗವನ್ನಾಗಿ ಮಾಡಿ, ಒಂದು ಹೈಡ್ರೋಜನ್, ಒಂದು ಆಕ್ಸಿಜನ್, ಎರಡು ಪ್ರಮಾಣದಲ್ಲಿ ಏನು ಹೈಡ್ರೋಜನ್, ಒಂದು ಪ್ರಮಾಣ ಆಕ್ಸಿಜನ್, ಅವೆರಡೂ ಕೂಡಿದಾಗ ನೀರು ಅಂತಕ್ಕಂಥದ್ದು ನಮಗೆ ಕಾಣಿಸ್ತದೆ ಅಂತ ತಿಳ್ಕೊಂಡು ಭಾಗ ಮಾಡಿಟ್ರು. ಹಾಗೆ ಯಾವುದೇ ಒಂದು ವಸ್ತುವನ್ನು ವಿಜ್ಞಾನಿ ಮುಂದೆ ಇಟ್ಟರೆ ಅದನ್ನು ಬಹಳ ಸುದೀರ್ಘವಾಗಿರ್ತಕ್ಕಂತಹ, ಇವತ್ತು ನ್ಯೂಟನ್ ಇರ್ಬೋದು, ಅನಿಸ್ಟೀನ್ ಇರ್ಬೋದು, ಗೆಲಿಲಿಯೋ ಇರಬಹುದು, ಯಾರೇ ವಿಜ್ಞಾನ ತೆಗೆದುಕೊಂಡ್ರು ಸಹಿತ ಅವರ ಮುಂದೆ ವಸ್ತುಗಳಿದ. ಆದರೆ ಜ್ಞಾನ ಮತ್ತು ವಿಜ್ಞಾನ ಎರಡು ಬಹಳ ವ್ಯತ್ಯಾಸ. ಜ್ಞಾನ ಕಣ್ಣಿಗೆ ಕಾಣಿಸುವುದಿಲ್ಲ, ವಿಜ್ಞಾನಕ್ಕೆ ಕಣ್ಣಿಗೆ ಕಾಣಿಸುವಂಥ ಪದಾರ್ಥಗಳಿದಾವೆ. ಹಾಗಾದರೆ ಇಲ್ಲಿ ಸಾವಿರ ವರ್ಷಗಳ ಹಿಂದೆ ಕೂತ್ಕೊಂಡಿರ್ತಕ್ಕಂತಹ ಜ್ಞಾನಿಗಳಾಗಿರ್ತಕ್ಕಂಥವರು ಅವರು ಕೂಡ ಸಂಶೋಧನೆ ಮಾಡಿ ಯಾವುದು ಇರಬಹುದು ಈ ಜಗತ್ತಿಗೆ ಕಾರಣ ವಸ್ತು,
ಜಗತ್ತಂತೂ ನೋಡಲಿಕ್ಕೆ ನಮಗೆ ಕಣ್ಣಿಗೆ ಕಾಣಿಸ್ತದೆ. ಜಗತ್ತು ಅಂದರೆ ಪೃಥ್ವಿ, ತೇಜ್, ವಾಯು, ಆಕಾಶ, 5 ಮಹಾಭೂತಗಳು. ಇವುಗಳಿಂದಲೇ ಎಲ್ಲವೂ ಕೂಡ. ಭೂತ ಅಂದರೆ ತತ್ವ ಅಂತಕ್ಕಂಥದ್ದು. ಯಾವ ತತ್ವ? ಭೂಮಿ ತತ್ವ, ಜಲತತ್ವ ನೀರು, ಅಗ್ನಿ ತತ್ವ ಬೆಂಕಿ, ವಾಯು ತತ್ವ ಗಾಳಿ, ಆಕಾಶ ತತ್ವ ಬಯಲು. ಈ ಬಯಲಿಗೆ ಯಾವುದು ಕಾರಣ? ಗಾಳಿ ಬೀಸಲಿಕ್ಕೆ ಏನು ಕಾರಣ? ಇಲ್ಲೊಂದು ಫ್ಯಾನ್ ಹಚ್ಕೊಂಡಿದ್ದೇನೆ, ಇದು ಗಾಳಿನೇ. ಆದರೆ ಫ್ಯಾನ್ ತಿರುಗಬೇಕಾದ್ರೆ ಒಂದು ಕಾರಣ ಬೇಕಲ್ಲ. ಏನು ಬೇಕು? ವಿದ್ಯುತ್ ಬೇಕು, ಕರೆಂಟ್ ಬೇಕು. ಒಂದು ಫ್ಯಾನ್ ತಿರುಗಬೇಕಾದ್ರೆ ವಿದ್ಯುತ್ ಹೇಗೆ ಬೇಕೋ ಹಾಗೆ ಈ ಗಾಳಿ, ಮಹಾಗಾಳಿ ಅಂತಕ್ಕಂಥದ್ದು ಯಾವಾಗಲೂ ಕೂಡ ಬೀಸ್ತಾನೆ ಇರ್ತದೆ. ಈ ಗಾಳಿ, ಈ ಗಾಳಿಗೆ ಯಾವುದು ಕಾರಣ ಇರಬಹುದು? ಫ್ಯಾನ್ ಬಟನ್ ಮಾಡಿದ ಕೂಡಲೇ ನಮಗೆ ಗಾಳಿ, ಕರೆಂಟ್ ಹೋತು ಅಂದ್ರೆ, ಲೈನ್ ಹೋತು ಅಂದ್ರೆ ಫ್ಯಾನ್ ಬಂದ. ಹಾಗೆ ಈ ಗಾಳಿಗೆ ಕಾರಣಭೂತವಾಗಿರ್ತಕ್ಕಂಥದ್ದು ಯಾವುದು? ಬೆಂಕಿ ಅನ್ನುವಂಥದ್ದಿದೆ. ಬೆಂಕಿಯಲ್ಲಿ ಸುಡುವ ಗುಣ ಅಂತಕ್ಕಂಥದ್ದು ಯಾರಿಂದ ಬಂತು? ಇದು ಸಂಶೋಧನೆ, ಜ್ಞಾನಿಗಳ ಸಂಶೋಧನೆ, ವಿಜ್ಞಾನಿಗಳದಲ್ಲ. ವಿಜ್ಞಾನಿಗಳದ್ದು ಬೇರೆ, ಜ್ಞಾನಿಗಳದ್ದು ಬೇರೆ. ಜ್ಞಾನಿಗಳಿಗೆ ಯಾವ ವಸ್ತುಗಳು ಇಲ್ಲ, ಆ ವಸ್ತುವಿನ ಹಿಂದೆ ಇರ್ತಕ್ಕಂಥ ಯಾವುದೋ ಒಂದು ಶಕ್ತಿ ಅವರ ತಲೆಯಲ್ಲಿದೆ, ಅದನ್ನು ವಿಚಾರ ಮಾಡ್ತಾರೆ. ಯಾವುದಿರಬಹುದು ಅಂತ ಹೇಳ್ಕೊಂಡು. ಗಾಳಿ ಬೀಸಲಿಕ್ಕೆ ಯಾವುದು ಕಾರಣ? ಬೆಂಕಿ ಸುಡಲಿಕ್ಕೆ ಯಾವುದು ಕಾರಣ? ಎಲ್ಲ ಬಯಲು ಅಂತಕ್ಕಂಥದ್ದು ನೋಡಲಿಕ್ಕೆ ಬಯಲಿದೆ, ಕೈ ಹಿಡಿಲಿಕ್ಕೆ ಹೋದರೆ ಸಿಗೋದಿಲ್ಲ. ಇದು ವೈಚಿತ್ರಲ್ಲೇನು? ಇದು ವಿಸ್ಮಯ ಅಲ್ಲೇನು? ಇದು ಜ್ಞಾನಿಗಳು. ಈ ಲೋಕಕ್ಕೆ ಯಾವುದೋ ಒಂದು ಅವ್ಯಕ್ತ ಶಕ್ತಿ ಅಂತಕ್ಕಂಥದ್ದು ಕೆಲಸ ಮಾಡ್ತಾ ಇದೆಯಲ್ಲ, ಅದು ಕಾಣಿಸ್ತಾ ಇಲ್ವಲ್ಲ. ಹಾಗಾದ್ರೆ ಅದನ್ನು ಕಾಣಬೇಕು, ನೋಡಬೇಕು, ಹೇಗಿದೆ ಅಂತ ಅನುಭವಿಸ್ಬೇಕು ಅಂತ ತಿಳ್ಕೊಂಡು ವಿಚಾರ ಮಾಡಿರ್ತಕ್ಕಂಥ ಅನೇಕ ಜ್ಞಾನಿಗಳು ಕೊನೆಗೆ ಏನು ಮಾಡ್ತಾರೆ ಅಂತಂದ್ರೆ, ಕಿಂ ಕಾರಣಂ ಬ್ರಹ್ಮ, ಈ ಜಗತ್ತಿಗೆ ಯಾವುದು ಕಾರಣ? ಕುತಃ ಸ್ಮ ಜಾತ, ನಾವು ಇಲ್ಲಿಂದ ಹುಟ್ಕೊಂಡು ಬರ್ತಾ ಇದ್ದೇವೆ. ಜೀವಾಮಕೇನ, ಯಾರ ಆಶ್ರಯದಲ್ಲಿ ಜೀವವನ್ನು ಪಡೆದುಕೊಂಡು ಬಾಳಿದ್ದೇವೆ. ವಚ ಸಂಪ್ರತಿಷ್ಠಾ, ಯಾವುದರಲ್ಲಿ ನಾವು ಪ್ರತಿಷ್ಠಿತ ಆಗಿದ್ದೇವೆ. ವರ್ತಾಮಹೇ ಬ್ರಹ್ಮವಿದೋ ವ್ಯವಸ್ಥಾ, ಬ್ರಹ್ಮವಿದ, ಬ್ರಹ್ಮಜ್ಞಾನಿಗಳಾಗಿರ್ತಕ್ಕಂಥವರು ಈ ರೀತಿಯಾಗಿರ್ತಕ್ಕಂಥ ಆತ್ಮಚಿಂತನೆ ಮಾಡಿಕೊಂಡಾಗ ಕೊನೆಗೆ ತಾವೇ ಒಂದು ನಿರ್ಣಯ ಕೊಡ್ತಾರೆ. ತೇ ಧ್ಯಾನ ಯೋಗಾನುಗತ ಅಪಶ್ಯನ್, ಅವರು ಧ್ಯಾನ ಯೋಗದ ಮೂಲಕವಾಗಿ ಕಂಡುಕೊಂಡರು. ಅಪಶ್ಯನ್ ದೇವಾತ್ಮಶಕ್ತಿಯನ್ನು ಸ್ವಗಮಯ ನಿಗೂಢ, ಆ ದೇವಾತ್ಮ ಶಕ್ತಿಯನ್ನು, ಕಣ್ಣಿಗೆ ಕಾಣಲಾದಂತಹ ಅವ್ಯಕ್ತ ಶಕ್ತಿಯನ್ನು ತಮ್ಮಲ್ಲಿ ತಾವು ಅರಗಿಸಿಕೊಂಡು, ಅದನ್ನು ಪ್ರತ್ಯಕ್ಷ ಮಾಡಿಕೊಂಡು ಅನುಭವಿಸಿಕೊಂಡು, ಅನುಭವ ಬೇರೆ, ಪ್ರತ್ಯಕ್ಷ ಕಾಣುವ ವಸ್ತು ಬೇರೆ. ನಿಮ್ಮ ಮುಂದೆ ಜೇನುತುಪ್ಪ ನಾವು ಇಡ್ತೇವೆ. ಜೇನುತುಪ್ಪದ ಬಾಟ್ಲಿ ಇಟ್ಟಾಗ ಜೇನನ್ನು ಒಂದಿಷ್ಟು ಒಂದು ಚಮಚದಲ್ಲಿ ಒಂದು ತಟ್ಟೆಯಲ್ಲಿ ಹಾಕಿದಾಗ ನೀವೇನಂತ ಅದಕ್ಕೆ ಜೇನುತುಪ್ಪ. ಇನ್ನೂ ತಿಂದಿಲ್ಲ, ಅದು ಹೇಗಿದೆ? ತಿಂದೇ ಇಲ್ಲ ನೀವು, ಯಾವಾಗಲೂ ತಿಂದಿಲ್ಲ. ಲೋಕದ ಅನುಭವ ಯಾರು ಹೇಳಿದ್ದು ಹೇಳ್ತಾರೆ, ರುಚಿ ಇಲ್ಲ ಅಂದ್ಕೊಂಡು ಹೇಳ್ಬೋದು ಶಬ್ದ. ತಿನ್ನದೇ ಇರುವಂಥ ಸಂದರ್ಭದಲ್ಲಿ ಅದನ್ನು ಮುಂದೊಂದಿಷ್ಟು ಇಟ್ಟಾಗ, ಆ ಜೇನುತುಪ್ಪವನ್ನು ಇಟ್ಟಾಗ, ಜೇನುತುಪ್ಪ ಅನ್ನುವಂಥ ಜ್ಞಾನ ಇದೆ, ಆದರೆ ಜೇನುತುಪ್ಪ ಹೇಗಿದೆ ಅದಿಲ್ಲ, ಅದು ಅವ್ಯಕ್ತವಾಗಿದೆ. ಯಾವಾಗ ಒಂದಿಷ್ಟು ಜೇನುತುಪ್ಪ ತಗೊಂಡು ನಾಲಿಗೆ ಹಚ್ಕೊಳ್ತದೆ, ಒಂದು ಚಮಚ ತಿಂತೀರಿ, ಭಾಳ ರುಚಿ ಅಂತ ಕತ್ತು ಬಾಟ್ಲಿಂದ ತುಂಬಿಕೊಂಡು ಬಿಟ್ರಿ, ಹೌದಾ? ಇಷ್ಟೆಲ್ಲ ಆದ ನಂತರದಲ್ಲಿ ಈ ಸದ್ಯ ಜೇನುತುಪ್ಪ ಇಲ್ಲ. ನೀವು ಯಾವಾಗ ತಿಂದಿರಿ ಜೇನುತುಪ್ಪ ತಿಂದಿರಿ, ಈ ಸದ್ಯ ನಿಮ್ಮ ಜೇನುತುಪ್ಪ ನಮ್ಮ ಹತ್ರ ಇಲ್ಲ. ಅನುಭವ ಇತ್ತಿಲ್ಲ, ಅದಕ್ಕೆ ಕಣ್ಣಿಗೆ ಕಾಣಿಸ್ತದ ಹಂಗೆ. ಅದಕ್ಕೆ ನಾಲಿಗೆನೂ ಇಲ್ಲ, ನಾಲಿಗೆ ಐತೆ, ಯಾರಿಗೆ ಕಾಣಿಸ್ತದೆ? ಆ ಅನುಭವ. ಎದುರುಗಡೆಗೆ ಜೇನುತುಪ್ಪ ಇಲ್ಲ, ಆದರೆ ಕಂಡಿರ್ತಕ್ಕಂಥ ರುಚಿ ಅನುಭವ ಈಗ ಐತೆ.
ಅದಕ್ಕಂದ್ರೆ ನೀವು ರುಚಿ ಅಂತ ತಿಳ್ಕೊಂಡು ಅನ್ನುವಂಥ ಶಬ್ದ ಬಳಸ್ಕೊಂಡ್ರಿ, ಸಿಹಿ ಅಂತ ಬಳಸ್ಕೊಂಡ್ರಿ. ಆದರೆ ಸಿಹಿ ನಿಮ್ಮ ಮುಂದಿಲ್ಲ, ವಸ್ತು ಇಲ್ಲ, ವಸ್ತುವಿನ ಜ್ಞಾನ ಇದೆ. ಆದರೆ ಇಲ್ಲಿ ಜ್ಞಾನಿಗಳಿಗೆ, ಅಧ್ಯಾತ್ಮ ಜೀವಿಗಳಿಗೆ ವಸ್ತು ಅಂತಕ್ಕಂಥದ್ದು ಜಗತ್ತಿದೆ. ಜಗತ್ತಿನ ಹಿಂದೆ ಇರ್ತಕ್ಕಂಥ ಶಕ್ತಿ ಯಾವುದು ಗೊತ್ತಿಲ್ಲ. ಅದನ್ನು ಅವರೀಗ ದೇವಾತ್ಮ ಶಕ್ತಿಯನ್ನು ಸ್ವರ್ಣಾಗಿ ನಿಗೂಢ ಅಂತ ದೇವಾತ್ಮ ಶಕ್ತಿಯನ್ನು ತಮ್ಮಲ್ಲಿಯೇ ತಾನು ಅದನ್ನು ಅನುಭವಿಸಿಕೊಂಡು, ಆ ಅನುಭವಿಸಿಕೊಂಡು ಏನೋ ಒಂದು ಅನುಭವ ಜ್ಞಾನವನ್ನು ಮಾಡಿಕೊಂಡ್ರು, ಅದನ್ನು ಹೇಳಬೇಕಂದ್ರೆ ಮಾತು ಮನ್ನಗಳಿಂದ ಮೀರಿಲ್ಲ, ಅದು ಹೇಳಲಿಕ್ಕೆ ಬರುವುದಿಲ್ಲ. ಶಬ್ದಗಳು ಒಂದಿಷ್ಟು ಸಮೀಪ ಅಂತ ಹೇಳಿದ ವಿನಃ ಅದು ಪ್ರತ್ಯಕ್ಷವಾಗಿ ಆ ಅನುಭವವನ್ನು ತೋರಿಸಲಿಕ್ಕೆ ಸಾಧ್ಯ ಇಲ್ಲ. ಒಬ್ಬ ಕುರುಡ ಅಜ್ಜ ಮೊಮ್ಮಗ ಬಂದ, ಅಜ್ಜ ಹಾಲು ಕುಡಿದ್ರು. ಅಜ್ಜ ಹಾಲು ಬೆಳಗಿದ್ವು ಬೆಳಗಿದ್ದು ನಮಗೆ ಕಾಣಿಸ್ತದನು, ಬಿಳಿದಾದ ಪದಾರ್ಥ ಕಾಣುವುದಿಲ್ಲ. ಆದ್ರೆ ಹಾಲು ಕುಡಿದು ಜ್ಞಾನ ಇದೆ. ಹಾಲು ಹೆಂಗಿತ್ತು? ದ್ರವ ಪದಾರ್ಥ, ನೀರಿನಂಗಿತ್ತು, ಕುಡಿದೆ, ಚಲೋ ಇತ್ತು ಹಾಲು. ಸರಿ, ಹಾಲಿನ ಬಣ್ಣ ಹೆಂಗೈತಿ? ಅವ ಕೂಡ ಬಣ್ಣ ನೋಡಿಲ್ಲ. ಅಜ್ಜ ಹಾಲು ಬೆಳ್ಳಗಿರ್ತದೆ. ಹೌದಪ್ಪ, ಬೆಳ್ಳಗಲ್ಲಿ ಹೆಂಗಿರ್ಬೇಕು? ಬೆಳ್ಳಕ್ಕಿ ಥರ ಅದು ನೋಡ ನಾವ ಇಲ್ಲ. ಹಾಗೆ ಬೆಳ್ಳಕ್ಕೆ ಹೆಂಗಿರ್ತದೆ? ತೊಗೊಂಬಂದ ಒಂದು ಬೆಳಗ್ಗೆ ತೊಗೊಂಬಂದ. ಅಜ್ಜ ಇದು ಹಿಂಗಿರ್ತದೆ ಒಂದು ಬೆಳಗ್ಗೆ. ಅವ ಕೂಡ ಕೈಯಾಡಿಸಿ ಇಲ್ಲಿಂದ ತಲೆಯಿಂದ ಹಿಡಿದುಕೊಂಡು ಒಂದು ಗೋಣು ಬೆಳ್ಳಕ್ಕಿದ್ದು ಎಲ್ಲ ಕೈಯಾಡಿಸಿದ. ಹಾಲು ನೋಡ್ಕೊಂಡು ಬಂದ ದೊಡ್ಡ ಪಕ್ಷಿ. ಓ, ಇದಕ್ಕೆ ಕೊಡಿದ್ದೆ ನಾನು. ಏನಂತ ನಾವು ಕೊಡುವುದೇನು? ಹಾಲು. ಬಣ್ಣ ಗೊತ್ತಿಲ್ಲ. ಮೊಮ್ಮಗ ಪಾಪ ಅಜ್ಜಿ ಗೊತ್ತಿಲ್ಲ, ಬಣ್ಣ ಗೊತ್ತಿಲ್ಲ ಅಂತ ತಿಳ್ಕೊಂಡು ಹೆಂಗಿರ್ತದ ಅಂತ ಬೆಳಗಲ್ಲಿ ಹೆಂಗೆ ಬೆಳಗ್ಗೆ ಹೆಂಗಿರ್ತದೆ ಅಂತ ತೋರಿಸಿದ, ಕೈಯಾಡಿಸಿದ. ಓ, ಇದು ಹಾಲ, ನಾ ಇದು ಕೊಡುದ್ರಿ. ಅನುಭವ ಇಲ್ಲ ಅವನಿಗೆ, ನೋಡಿಲ್ಲ. ನೋಡಿದ್ದಾದ್ರೆ ಅನುಭವ ಇರ್ತಿತ್ತು. ಹಾಗೆಯೇ ಇಲ್ಲಿ ಈ ಜಗತ್ತಿಗೆ ಕಾರಣ ಯಾವುದು? ನಾನು ಹೇಳ್ತಾ ಇದ್ದೇನೆ, ನೀವು ಕೇಳ್ತಾ ಇದ್ದೀರಿ. ಎರಡೂ ಕರ್ಣಗಳು, ನಿಮ್ಮ ಎರಡೂ ಕಿವಿಗಳು ಕೇಳಿಸ್ಕೊಳ್ತಾರೆ. ನನ್ನ ಮುಖದಿಂದ ನಾನು ಹೇಳ್ತೇನೆ, ಚೆನ್ನಾಗಿ ಹೇಳ್ತೇನೆ. ನಾ ಹೇಳಿರ್ತಕ್ಕಂತಹ ನಾಲಿಗೆಯಿಂದ ಬಂದಿರತಕ್ಕಂಥ ಶಬ್ದಗಳು ನಾಲಿಗೆಗೆ ಮುಟ್ಟಬೇಕಾಗಿತ್ತಲ್ಲ. ಹೆಂಗೆ ಕುದರ್ಬೇಕಲ್ಲ? ಇಲ್ಲ. ಶಬ್ದ ಮತ್ತು ಶ್ರೋತ್ರ ಇದು ಸಂಬಂಧ. ದೇವರು ಹೆಂಗಿಟ್ಟಿದ್ದಾರೆ? ಶಬ್ದಕ್ಕೂ ಮತ್ತು ಶ್ರೋತ್ರಿಯಕ್ಕೂ ಒಂದು ಸಂಬಂಧ ಇರ್ತಾರೆ. ಶಬ್ದ ಅನ್ನುವಂಥ ವಿಷಯ, ಶ್ರೋತ್ರ ಅನ್ನುವಂಥ ಒಂದು ಸಾಧನ. ಶಬ್ದವನ್ನು ಕೇಳತಕ್ಕಂಥ ಸಾಧನ ಯಾವುದು ಅಂದರೆ ಕಿವಿ, ಕಣ್ಣಿನ ಕೆಲಸ ಕಿವಿ ಮಾಡೋದಿಲ್ಲ. ಹಾಗಾದರೆ ಕಣ್ಣು ಏನು ಮಾಡೋದು? ನೋಡೋದು. ಅಕಸ್ಮಾತ್ ಕಣ್ಣುಗಳನ್ನೇ ಈ ಕಡೆ ಇಟ್ಟಿದ್ದಂದ್ರೆ ನಾನು ಹೇಳಿದ್ದೀನಿ, ಈ ಕಡೆ ಹೋಗೋದು ಬಹಳ ಸುಂದರವಾಗಿರ್ತಕ್ಕಂಥ ಈ ಕಣ್ಣಿನಲ್ಲಿ ನೋಡುವಂಥ ಶಕ್ತಿಯನ್ನು ಇಟ್ಟ, ಕಿವಿಯಲ್ಲಿ ಕೇಳುವಂಥ ಶಕ್ತಿಯನ್ನು ಇಟ್ಟ, ನಾಲಿಗೆಗೆ ರಸನೇಂದ್ರಿಯ ಇಟ್ಟ. ಇಂದ್ರಿಯಗಳು ಭಿನ್ನ, ವಿಷಯಗಳು ಭಿನ್ನ, ಅವು ಭಿನ್ನ ಆಗಿದ್ದು ಸಹಿತ ಅಭಿನ್ನವಾಗಿರ್ತಕ್ಕಂಥ ವಸ್ತು ಯಾವುದಿದೆ? ಯಾವ ರೂಪವನ್ನು ನೋಡಿದ್ದೇವೋ, ಯಾವ ವಸ್ತುವನ್ನು ನೋಡಿದ್ದೇವೋ, ನೋಡಿದ್ದನ್ನು ಯಥಾರ್ಥವಾಗಿ ಹೇಳ್ತಕ್ಕಂಥದ್ದು ನಾಲಿಗೆ ಹೇಳ್ತಾರೆ. ಹುಣಸೆ ಮರ, ತೆಂಗಿನ ಮರ, ಮಾವಿನ ಮರ ಇದೆಲ್ಲವನ್ನು ಹೇಳ್ತೀವಿ. ಕಣ್ಣು ಭಿನ್ನವಾಗಿದ್ದನ್ನು ನೋಡಿದ್ದು. ಆದರೆ ಎರಡು ಕಣ್ಣುಗಳನ್ನು ನೋಡಿರ್ತಕ್ಕಂಥದ್ದನ್ನು ಒಂದು ನಾಲಿಗೆ ಇದು ಹೀಗೆ, ಇದು ಹೀಗೆ, ಇದು ಹೀಗೆ ಅಂತ ಗುರುತಿಸಿ ಹೇಳಿಸ್ತದೆ. ಇದು
ಶಕ್ತಿ ಇತ್ತು, ನೋಡುವ ಶಕ್ತಿಯನ್ನು ಯಾರಿಟ್ರು? ಇದೆಲ್ಲ ಹೋಯ್ತು. ಇದರೊಳಗಿರ್ತಕ್ಕಂಥ ಒಂದು ವಸ್ತು ಹೋತು ಅಂದ್ರೆ ಇಂದ್ರಿಯಗಳೆಲ್ಲ ಒಂದು ವಸ್ತು ಹೋಯ್ತು. ಯಾವ ವಸ್ತು ಹೋದ್ರಿ? ಒಂದು ವಸ್ತು ಹೋಗ್ಬೇಕು. ಇದು ವಸ್ತು ಹೋದ ಕೂಡಲೇ ಹೌದಾ, ಒಂದು ವಸ್ತು ಹೋಯ್ತು, ಪ್ರಾಣ ಹೋಯ್ತು, ಜೀವ ಹೋಯ್ತು. ಅದು ಹೋದ ನಂತರ ಕಣ್ಣಿಲ್ಲ ನಾವಾಗ, ಕಣ್ಣದ ಅವ ಹಂಗೆ ಕೂತಿದ್ದ, ಕುಂತಾಗ ಪ್ರಾಣ ಹೋಯ್ತು, ಮಾತಾಡ್ತಿದ್ದ. ಬಂದು ನೋಡಿದ್ರು ಎಲ್ಲ ಹೋಗಿತ್ತು. ಅಂದವರು ಗಾಬರಿಯನ್ನು ತಿಳ್ಕೊಂಡಿದ್ದ ತಾಯಿ ಕಣ್ಣಿಲ್ಲನು, ಬಾಯಿಲ್ಲನು, ಒಂದಿಲ್ಲ, ಜೀವ ಪ್ರಾಣ ಇಲ್ಲ, ಹೋಗಿ. ಅದರ ಜೊತೆಗೆ ಅರಿವು ಅನ್ನುವಂಥದ್ದಿತ್ತಲ್ಲ, ಆ ಅರಿವು ನೀನೆಂದು ಶಬ್ದ ಬಿಟ್ಟೇನೆ ತಿಳಿದರೆ ಜಾಣರ ದೇವ ಅಂತ ಕರೀತಾರೆ. ಅರಿವು ನೀನೆಂದು ಹೇಳಬೇಕಾಗಿರ್ತಕ್ಕಂಥದ್ದು ಅರಿವು. ಆ ಅರಿವು ಅನ್ನುವಂಥದ್ದು ಈ ಶರೀರಕ್ಕೆ ಕೊಟ್ಟಿದ್ದಾರೆ. ಈ ಅರಿವನ್ನು ಕಂಡು ಹಿಡಿಯತಕ್ಕಂಥವರು ಜ್ಞಾನಿಗಳಾಗಿರ್ತಕ್ಕಂಥವರು, ಋಷಿಗಳಾಗಿರ್ತಕ್ಕಂಥವ್ರು. ಹಾಗಾಗಿ ವಿಧಿಸಲು ಹೇಳ್ತಾರೆ, ಆರು ನಾನೆಂದು ವಿಚಾರಿಸು. ನಾನು ಯಾವ್ದಕ್ಕೆ ವಿಚಾರ ಮಾಡೋದು? ದೇಹ ನಾನು, ಇಂದ್ರಿಯಗಳು ನಾನು, ಯಾವುದು ದೇಹದಲ್ಲಿ ಯಾರು ನಾನು? ಬೇರೆ ಬೇರೆ ಕೆಲಸವನ್ನು ಮಾಡ್ತಕ್ಕಂತಹ ಕರ್ಮೇಂದ್ರಿಯಗಳಿದಾವೆ, ಕೈ ಕಾಲು ಇವೆಲ್ಲ ಏನೇನೋ ಬೇರೆ 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 ಕೆಲಸಗಳನ್ನು ಮಾಡ್ತಾರೆ. ಆ ಮಾಡುವಂತಹ ಶಕ್ತಿಯನ್ನು ಕೊಟ್ಟಿರ್ತಕ್ಕಂಥವ್ರು ಯಾರು? ಏನಿಲ್ಲ, ನಾವು ದಿವಸ ಊಟ ಮಾಡ್ತೀವಿ, ಹೋಳಿಗೆ ಹುಗ್ಗಿ ಕಡುಬು ಚಪಾತಿ ಎಲ್ಲ ಊಟ ಮಾಡ್ತೀವಿ ಅನ್ನೋದು ಶಕ್ತಿ ಬಂದತಿ. ಹೌದು, ಆ ಹೋಳಿಗೆ ಹುಗ್ಗಿ ಮಾಡಬೇಕಾಗಿತ್ತು ಅಂದ್ರೆ ಬ್ಯಾಳೆ ಬೇಕಾ? ಬ್ಯಾಳೆಯಿಂದ ಆಯ್ತು, ಕಡ್ಲೆಯಿಂದ ಆತ, ಕಡ್ಲೆಯಿಂದ ಬಂತು, ಹೊಲ್ದಾಗಿಂದ ಬಂತ, ಹೊಲ್ದಾಗಿಂದ ಬಂತು, ಹೊಲ್ದಾಗ ಹೋಗಿ ಒಂದು ಕಾಳು ಹಾಕಿ ಹೊಟ್ಟೆ ನೀರು ಹಾಕ್ಬೇಡ. ನೀರು ಹಾಕಿದ್ರು, ಭೂಮಿ ಮೇಲೆ ಒಂದು ಗುಡಿ ಕಾಳು ಹಾಕಿ ನೀರು ಹಾಕಿದ್ರು. ನೀರು ಹಾಕಿ ಅದ್ರ ಮೇಲೆ ಚಲೋ ಒಂದು ಸುಡು ಹುಳ್ಳು ಅದ್ರ ಮೇಲೆ ಹುಳ್ಳು ಬೆಂಕಿ ಇಳಿದು ಹೋದು, ಅದು ಹುಟ್ಲಿಕ್ಕೆ ಸಾಧ್ಯ. ಅದಕ್ಕೆ ಅದರದೇ ಆಗಿರ್ತಕ್ಕಂಥ ಸಾಧನೆಗಳದಾವ. ಅದೆಲ್ಲರಿಂದ ಬೆಳೀತಕ್ಕಂಥದ್ದು ಕೆಲಸ, ಅದು ಬೆಳೀತದೆ. ಅದನ್ನು ಬೆಳೆಸಿದ್ರೆ ಯಾರು? ಹೇಳುವಂತಹದ್ದು ಇದೆಲ್ಲದಕ್ಕೂ ಪ್ರಚೋದನೆ ಕೊಡ್ತಕ್ಕಂಥ ವಸ್ತು ಯಾವುದಿರಬಹುದು ಈ ಜಗತ್ತಿನಲ್ಲಿ, ಅದನ್ನು ಕಂಡಿಡಲಿಕ್ಕೆ ಜ್ಞಾನಿಗಳಾದವರು ಬಹಳ ಹರಸಾಹಸ ಪಟ್ಟರು. ಕೊನೆಗೆ ಅದೊಂದಿದೆ, ಅದು ಬ್ರಹ್ಮ. ಈ ಜಗತ್ತಿನ ಎಲ್ಲ ವಸ್ತುಗಳು ದುಃಖವನ್ನು ಕೊಡ್ತಾವ, ವ್ಯಕ್ತಿಗಳು ದುಃಖವನ್ನು ಕೊಡ್ತಾವ, ವಸ್ತುಗಳು ದುಃಖವನ್ನು ಕೊಡ್ತಾವ, ಇಂದ್ರಿಯಗಳು ದುಃಖವನ್ನು ಕೊಡ್ತಾವ. ಇಂದ್ರಿಯಗಳು ದುಃಖವನ್ನು ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ಕೂತಿದ್ದೆ ಒಂದು ತಾಸು 2 ತಾಸು ನಾನು ಬೇಗ ಮುಗಿಸ್ಬಿಟ್ಟೆ ಅಂತಂದ್ರೆ ಯಾಕಂದ್ರೆ ಇಂದ್ರಿಯಗಳು, ಹೌದಾ? ಈ ಇಂದ್ರಿಯಗಳಿಗೆ ಏನೋ ಬಾಧ್ಯ ಅಂತಕ್ಕಂಥದ್ದು. ಹಾಗಾದ್ರೆ ಶರೀರ ಇದು ನೋವಿನಿಂದ ಕೂಡಿಕೊಂಡಿರ್ತಕ್ಕಂಥದ್ದು. ಆತ್ಮವಸ್ತು ನೋವಿನಿಂದ ಕೂಡಿಕೊಂಡಿಲ್ಲ. ಅರಿವು ಅನ್ನುವಂಥದ್ದು, ತಿಳುವಳಿಕೆ ಅಂತಕ್ಕಂಥದ್ದು ನೋವಿನಿಂದ ಕೂಡಿಕೊಂಡಿರ್ತಕ್ಕಂಥ ವಸ್ತು ಅದಲ್ಲ. ಅದು ನಿರಾಕಾರ, ನಿರ್ಗುಣ, ಸ್ಪರ್ಶಂ, ರೂಪಂ, ರಸಂ, ಗಂಧಂ ಅಂತಕ್ಕಂಥ ಒಂದು ವಸ್ತು ಅದು. ಅದಕ್ಕಾಗಿ ಶರೀರ ಬಳಲುತ್ತದೆ. ಆಮೇಲೆ ವಸ್ತುಗಳು ಕೂಡ, ಮುಂದೆ ಇರ್ತಕ್ಕಂಥ ವಸ್ತುಗಳು ಕೂಡ, ಇದು ಹರ್ಕೊಂಡು ಬಂದಾಗ, ಈ ಹೂವನ್ನು ಹರ್ಕೊಂಡು ಬಂದಾಗ ಬಹಳ ಸುಂದರವಾಗಿತ್ತು, ನಾನು ಅಳಿಸ್ತಾ ಇತ್ತು, ಬಹಳ ಸುಂದರ ಇತ್ತು. ಇದು ಹಾಗೆ ಸಮಯ ಆದಂಗ ಇದು ಬಾಡಿ ಹೋಗಿಬಿಡ್ತಕ್ಕಂಥ ಉಳಿಯಂಗಿಲ್ಲ, ಇದ್ದ ಸ್ಥಿತಿಯಲ್ಲಿ ಉಳಿಯಾಗ. ಹಾಗೆಯೇ ಇಂದ್ರಿಯಗಳು ನಾಶ ಆಗ್ತವೆ,
ವಿಷಯಗಳೂ ನಾಶ ಆಗ್ತವೆ. ಆದರೆ ಈ ಇಂದ್ರಿಯಗಳನ್ನು ಮತ್ತು ವಿಷಯಗಳನ್ನು ಯಾವಾಗಲೂ ಕೂಡ ಪುಷ್ಟೀಕರಿಸ್ತಕ್ಕಂಥ ಒಂದು ವಸ್ತು ಇದೆಯಲ್ಲ, ಅದು ಆರು ನಾನು ಎಂದು ವಿಚಾರಿಸಿ ಯಾರು, ಅದು ಸ್ವಲ್ಪ ವಿಚಾರ ಮಾಡೋದು. ಹೆಂಗೆ ವಿಚಾರ ಮಾಡೋದು? ಇದು ನಿತ್ಯವೋ ಇದು ಅನಿತ್ಯವೋ? ನಿತ್ಯ ನಿತ್ಯ ವಸ್ತು ವಿವೇಕ ಅಂತ ಇರ್ತಾರೆ. ಆ ವಿವೇಕದ ದ್ವಾರದಿಂದ ಯಥಾರ್ಥವಾಗಿರ್ತಕ್ಕಂಥದ್ದನ್ನು ಕಂಡುಕೊಳ್ಬೇಕು. ಈ ಜಗತ್ತು ಒಂದಿಲ್ಲ ಒಂದಿಷ್ಟು ಕೈ ಬಿಟ್ಟು ಹೋಗೋದು, ಶರೀರ ಒಂದಿಲ್ಲ ಒಂದಿಷ್ಟು ಕೈ ಬಿಟ್ಟು ಹೋಗೋದು, ವಸ್ತುಗಳು ಕೂಡ ನಾಶ ಆಗ್ತಕ್ಕಂಥವುಗಳು. ಆದರೆ ನಾನು ಅನ್ನುವಂಥ ಸಿದ್ಧಾಂತದಲ್ಲ. ಯಾರು ನಾನು ಎಂದು ನಾನು ಅನ್ನುವಂಥದ್ದು ತಿಳುವಳಿಕೆ ಬಂದ ನಂತರ ಪ್ರಾರಂಭವಾಗಿದೆಯೋ ಅಂದಿನಿಂದ ಕೊನೆಯವರೆಗೂ ನಾನು ಅನ್ನುವಂಥದ್ದು ಖಾಯಮಾಗಿ ನನ್ನಿಂದ ಅನೇಕ ವಸ್ತುಗಳು ಬಿಟ್ಟು ಹೋಗ್ಯಾವ, ಅನೇಕ ವಸ್ತುಗಳು ನನ್ನಿಂದ ದೂರ ಆಗ್ಯಾವ. ಆದರೆ ನಾನು ಅನ್ನುವಂಥದ್ದು ದೂರ ಆಗಿಲ್ಲ. ಸಹಜವಾಗಿ ಕಾಲಿಗೆ ಶುಗರ್ ಆಗಿತ್ತು, ಪೆಟ್ಟಾಯಿತು, ಹೆಬ್ಬೆರಳಿಗೆ ಪೆಟ್ಟಾಯಿತು, ಅದು ಹಾಗೆ ಬೆಳೀತಾ 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 ಗ್ಯಾಂಗ್ರೀನ್ ಆಯಿತು. ವೈದ್ಯರು ಹೇಳಿದರು, ಇಲ್ಲ ಈ ಇಷ್ಟು ಕಾಲದ ತೊಡೆಯನ್ನು ತೆಗಿಬೇಕು. ತೆಗೆದರೂ ಚಿಂತಿಲ್ಲ, ನಾ ಉಳಿಬೇಕು. ನಾ ಯಾರು? ಕಾಲನ್ನು ತೆಗೆದ್ರೂ ಪರವಾಗಿಲ್ಲ, ನಾ ಉಳಿಬೇಕಂತಿಲ್ಲ. ಹಾಗಾದ್ರೆ ನಾನು ಯಾರು? ಆ ಕಡೆಯಿಂದ ಬದಲಾದ ಅದು ಹಾಗೆ ಕ್ರಮೇಣ ಈ ಕಡೆ ಎಡಗಾಗಿಲ್ಲ, ತೊಡಿ ತರ ತೆಗಿಬೇಕು, ಪರವಾಗಿಲ್ಲ, ನಾ ಉಳಿಬೇಕು. ಬೆಳೀತಾ 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 ಎಲ್ಲರೂ ಕೈ ಬರೋದು, ತೆಗೀರಿ. ಕಾಲು ಹೋದು, ಕೈ ಹೋದು, ಇನ್ನೂ ಬದುಕಬೇಕನ್ನುವಂಥ ಆಸೆ. ಹಾಗಾದರೆ ಯಾವುದು ನಾನು? ನಾನು ಅನ್ನೋದು ಯಾವುದು? ಕಾಲು ನಾನಲ್ಲ, ಕಣ್ಣು ಕಾಲ ಕಿವಿಗಳು ನಾನಲ್ಲ, ಶರೀರ ನಾನಲ್ಲ, ನಾನು ಹೋದು. ಕೊನೆಗೆ ಶಂಕರಾಚಾರ್ಯ ಹೇಳಿದರು, ಚಿದಾನಂದ ರೂಪ ಶಿವೋಹಂ ಶಿವೋಹಂ. ನಾನು ಯಾರು? ಸದ್ರೂಪ, ಚಿದ್ರೂಪ, ಆನಂದ ರೂಪ, ನಿತ್ಯ ರೂಪ, ಪರಿಪೂರ್ಣ ರೂಪವಾಗಿರ್ತಕ್ಕಂಥ ವಸ್ತುವೇ ನಾನು. ವ್ಯಾಖ್ಯಾನ ಇರ್ತಾರೆ, ಪೂರ್ಣ ಪಾಯಿಂಟ್ ಇರ್ತಾರೆ, ಪೂರ್ಣ ವಿರಾಮದು. ಚಿದಾನಂದ ರೂಪ ಶಿವೋಹಂ ಶಿವೋಹಂ. ಅಹಂ ನಿರ್ವಿಕಲ್ಪೋ ಅಹಂ, ನಾನು ನಿರ್ವಿಕಲ್ಪ. ಅಹಂ ನಿರ್ವಿಕಲ್ಪೋ ನಿರಾಕಾರ ರೂಪೋ ವಿಭುರ್ಗಾಪ್ಯ ಸರ್ವತ್ರ ಸರ್ವೇಂದ್ರಿಯಾಣಿ. ಸದಾ ಮೇ ಸಮತ್ವಂ ನ ಮುಕ್ತಿರ್ನ ಮೇಯ. ಚಿದಾನಂದ ರೂಪ ಶಿವೋಹಂ ಶಿವೋಹಂ. ಏನು ಮುಕ್ತಿನೂ ಇಲ್ಲ, ಬಂಧವೂ ಇಲ್ಲ, ಮೋಕ್ಷವೂ ಇಲ್ಲ, ಎರಡೂ ಇಲ್ಲ. ಅಂತ ಸ್ವರೂಪ. ಒಬ್ಬ ರಾಜ ಒಬ್ಬ ಮಹಾನ್ ಸಂತ ಹತ್ತಿರ ಬಂದ. ಊರ ಹೊರಗಡೆಗೆ ಆಶ್ರಮ, ಬಹಳ ನಿರ್ಜನವಾಗಿರ್ತಕ್ಕಂಥ ಪ್ರದೇಶ. ಆನಂದವಾಗಿ ಕೌಪಿನ ಧಾರಿಗಳಾಗಿ ಕೂತಿದ್ದರು. ಅವರಿಗೇನು ಬಟ್ಟೆಯ ಅವಶ್ಯಕತೆ ಇರಲಿಲ್ಲ. ಅವರ ಬಟ್ಟೆ, ಅವರ ಮಾರ್ಗ ಅಧ್ಯಾತ್ಮ ಮಾರ್ಗ, ಮೋಕ್ಷ ಮಾರ್ಗ, ಆತ್ಮಚಿಂತನೆಯಲ್ಲಿ ತೊಡಗಿರ್ತಕ್ಕಂಥವ್ರು ಆರಾಮ ಕೂತಿದ್ದರು. ಒಬ್ಬ ರಾಜ ಬಂದ, ಕಣ್ಣು ಮುಚ್ಕೊಂಡು ಆರಾಮ ಕೂತಿದ್ರು. ಅವ್ರಿಗೇನು ಯಾರು ಬಂದರೂ ಅವ್ರಿಗೇನು ಯಾರ ಅವಶ್ಯಕತೆ ಇರಲಿಲ್ಲ. ನಮ್ಮ ಆತ್ಮ ಅನ್ನೋದನ್ನು ತಾವು ಕೂತ್ಕೊಂಡಿದ್ರು. ಅಂತಾಗ ಆ ರಾಜ ಬಂದು, ಏನಪ್ಪ ನಾವು ಯಾರು ಗೊತ್ತಾ? ಕಣ್ತಾರೆ. ಗೊತ್ತಿಲ್ಲಪ್ಪ, ಯಾರು ಗೊತ್ತಿಲ್ಲ. ನಾನು ಮಹಾರಾಜ, ಚಕ್ರವರ್ತಿ ಮಹಾರಾಜ ಅಂದ ರಾಜ. ಅವನೇನು ಹೇಳಲಿಲ್ಲ, ಯಾವ ಬೆಲೆಯೂ ಕೊಡಲಿಲ್ಲ. ಅವನಿಗೆ ರಾಜವಿದ್ಯಾ ರಾಜಗೃಹಂ ಪವಿತ್ರಂ ಇದಂ ಉತ್ತಮಂ. ಅಂತಹ ರಾಜವಿದ್ಯೆಯನ್ನು ಪಡೆದುಕೊಂಡಿರ್ತಕ್ಕಂತಹ ಅಧ್ಯಾತ್ಮ ಜೀವಿಯಾಗಿರ್ತಕ್ಕಂಥ ಮಹಾನ್ ಸತ್ಪುರುಷರು ಕೂತಾಗ ಒಂದಿಷ್ಟು ಬಾಗಬೇಕು ಅನ್ನುವಂಥ ಕಲ್ಪನೆ ಬರಲಿಲ್ಲ ಮನುಷ್ಯನಿಗೆ. ಮಹಾನ್ ಚಕ್ರವರ್ತಿಗೆ ನಾನು ಯಾರು ಗೊತ್ತಾ? ಗೊತ್ತಿಲ್ಲ. ಮಹಾನ್ ಚಕ್ರವರ್ತಿ ನಾನು. ಸರಿ, ಅವ್ರು ಕೇಳ್ತಾರೆ, ಪ್ರಶ್ನೆ ಕೇಳ್ತಾರೆ, ಎಷ್ಟು ವರ್ಷದಿಂದ ಚಕ್ರವರ್ತಿ ನೀನು? ಎಷ್ಟು ವರ್ಷ ಆಯ್ತು ಚಕ್ರವರ್ತಿಯಲ್ಲಿ? ಏಕವಚನದಲ್ಲಿ ಕೇಳ್ತಾರೆ.
15 ವರ್ಷ ಅಂದ ರಾಜ. 15 ವರ್ಷದಿಂದ ಮಹಾನ್ ಚಕ್ರವರ್ತಿ. ಸರಿ, 15 ವರ್ಷಕ್ಕಿಂತ ಮೊದಲು ಏನಿದೆಯೋ ನಾನು ಸಾಮಾನ್ಯ ಮನುಷ್ಯ, ಅದು ಸರಿ. ಈಗ ನೀನು ಮಹಾನ್ ಚಕ್ರವರ್ತಿ ಇದ್ದಿ, ಹೋಗ್ತೇನೆ. ಅಕಸ್ಮಾತ್ ನಿನ್ನ ಪಕ್ಕದ ವೈರಿ ರಾಜ ಬಂದು ನಿನ್ನ ಮೇಲೆ ಮುತ್ತಿಗೆ ಹಾಕಿದಾಗ ನಿನ್ನನ್ನು ಸೋಲಿಸಿದರೆ ಆದರೂ ನೀನು ಮಹಾನ್ ಚಕ್ರವರ್ತಿನ? ಇಲ್ಲ, ನಾನು ಸೋತ ಮನುಷ್ಯ. ಹಾಗಾದ್ರೆ ನಿನ್ನ ಯಾರು? ಇದು ಬ್ರಹ್ಮ ಜಿಜ್ಞಾಸೆ. ನೀನು ಯಾರು ಹಾಗಾದರೆ? ಏನಪ್ಪಾ, ನಾನು ಚಕ್ರವರ್ತಿ ಮಹಾರಾಜ ಅಂತಂದಲ್ಲ, ಎಲ್ಲಿ ಹೋದ ಚಕ್ರವರ್ತಿ ಮಹಾರಾಜ? ಮೊದಲು ಇಲ್ಲ, ಕೊನೆಗೂ ಇಲ್ಲ, ಮಧ್ಯದಲ್ಲಿ ನೀನು ಯಾರು? ಏನೋ ಒಂದಿಷ್ಟು ಸೈನಿಕರನ್ನ ಸದೆ ಪಡೆದು ರಾಜನನ್ನು ಸೋಲಿಸಿ ಬಂದು ಕೂತಿರ್ತಕ್ಕಂಥ ಚಕ್ರವರ್ತಿನ? ಎಂದೂ ನೀನು ಚಕ್ರವರ್ತಿ ಆಗಲಿಕ್ಕೆ ಸಾಧ್ಯವಿಲ್ಲ. ಹೇಳೋ ನೀನು ಯಾರು? ಉತ್ತರ ಬರಲಿಲ್ಲ. ಅವಾಗ ಅವನಿಗೆ ಎಳೆಯಲಾಗಿ ಹೌದು, ಇನ್ನ ತಿಳ್ಕೊಳ್ಳೋದು ನಾನು ಯಾರು? ಈ ರೀತಿಯಾಗಿರ್ತಕ್ಕಂಥ ಜಿಜ್ಞಾಸೆ ಭಾರತೀಯ ತತ್ವಮೀಮಾಂಸೆ ಅಂತಕ್ಕಂಥದ್ದು ಮಾಡ್ತಾ ಬರುತ್ತೆ. ಅದೇ ವಿಷಯವನ್ನು ಇಲ್ಲಿ ಈ 15ನೇ ಅಧ್ಯಾಯ ಬಹಳ ಮುಖ್ಯವಾಗಿದೆ. ಇಲ್ಲಿ ನಾವು ತಂದಿಸ್ತಾರೆ. ಚಿದಾನಂದ ರೂಪರು ಪೀಠಿಕಾಧ್ಯಾಯದಿಂದ ಪ್ರಾರಂಭ ಮಾಡಿರ್ತಕ್ಕಂತಹ ಮಹಾನ್ ಜ್ಞಾನಿಗಳಾಗಿರ್ತಕ್ಕಂತಹ ಯೋಗಿ ಪುರುಷರಾಗಿರ್ತಕ್ಕಂತಹ ಚಿದಾನಂದ ರೂಪರು ಅಲ್ಲಿ ಹೇಳ್ತಕ್ಕಂಥದ್ದು ಏನು? ಹಿಂದಿನ ದಿವಸ ನನ್ನದು, ಯಾರವನು? ನಿಶುಂಭ. ನನ್ನದು, ಎಲ್ಲವೂ ನನ್ನದು, ನನ್ನದು, ನನ್ನದು. ಇವತ್ತು ನಾನು. ಈ ನಾನು ಮತ್ತು ನನ್ನದು ಅನ್ನುವಂಥದ್ದು ಮೋಕ್ಷ ಪ್ರಾಪ್ತಿಯೊಳಗೆ ಇವು ಬಂದು ಬಂದರೆ ಮೋಕ್ಷ ಆಗುವುದಿಲ್ಲ. ಮೋಕ್ಷ ಅಂದ್ರೆ ಜ್ಞಾನ. ಯಾವ ಜ್ಞಾನ? ಈ ಜಗತ್ತು ಯಾವುದು, ನಾನು ಯಾರು, ಇಲ್ಲಿ ಬಂದಿದೆ ಇದಕ್ಕೆ, ಮುಂದೆ ಹೋಗುವುದಿಲ್ಲಿಯೇ, ಇದೆಲ್ಲದ ಜ್ಞಾನ ಆಗಬೇಕಾಗಿತ್ತು ಅಂತಂತಂದ್ರೆ ನಾನು ಮತ್ತು ನನ್ನದು ಅನ್ನುವಂತಹದನ್ನ ಈ ಭಾವಬೀಜಗಳನ್ನು ಹೊಡಿಬೇಕು. ಈ ನಾನದು ನನ್ನದು ಅನ್ನುವಂಥ ಭಾವವನ್ನು ತೆಗೆದು ಹಾಕಿದಾಗ ಮಾತ್ರ ಅದು ಹ್ಯಾಂಗ ಅಂತ ಕೇಳಿದ್ರೆ ನಾನು ನನ್ನದು ಅದು ಇತ್ತು ಅಂತಂತಂದ್ರೆ ನಮಗೆ ಜ್ಞಾನ ಆಗುವುದಿಲ್ಲ. ಹಾಲಿನೊಳಗೆ ಚಹಾ ಕುಡಿಯುವಾಗ ಸಹಜವಾಗಿ ನೀರು ಕುಡಿದಾಗ ಗೊತ್ತಾಗುವುದಿಲ್ಲ, ಕಡೆ ನಮ್ದಿದ್ದು. ಅದು ಚಹಾ ಕುಡಿಯುವಾಗ, ಕಾಫಿ ಕುಡಿಯುವಾಗ, ಸ್ವಲ್ಪ ಹಾಲನ್ನು ಕುಡಿಯುವಾಗ ಹಾಗೆ ಒಂದಿಷ್ಟು ಜಗ್ಗಿರುತ್ತೆ ಒಳಗಡೆ. ಅವಾಗ ಅದನ್ನು ತಗೊಂಡಾಗ ನಾಲಿಗೆ ಸುಳಿದಿರ್ತದೆ, ತುಟಿ ಸುಳಿದಿರ್ತದೆ, ಇದೆಲ್ಲ ಸರಿನೇ. ಆದರೆ ಒಂದು ಸ್ವಲ್ಪ ನಾನು ಒಂದು ನಾಲಿಗೆ ಮೇಲೆ ತಗೊಂಡಾಗ ಹಾಲಿನಲ್ಲೋ ಸಕ್ಕರೆಯಲ್ಲೋ ಅಥವಾ ನೀರಿನಲ್ಲೋ ಎಲ್ಲೋ ಒಂದೆರಡು ಕೂದಲುಗಳು ಬಂದಿದ್ದ ತಿಳ್ಕೊಳ್ಳಿ. ಉದ್ದನ್ನಲ್ಲ, ಶಾಂಗಿ ಎಡೆಯಲ್ಲ. ಹಿಂಡುವಾಗ ಎಮ್ಮೆಯ ತುಪ್ಪಳ ಬಂದಿರ್ತದೆ. ಎಮ್ಮೆದು ಬಂದಿರ್ತಂದ್ರೆ ಸ್ವಲ್ಪ ಸ್ಟ್ರಾಂಗ್ ಇರ್ತದೆ, ಆಕಳದು ಬಂದಿರ್ತಂದ್ರೆ ಭಾಳ ಸಾಫ್ಟ್ ಇರ್ತದೆ. ಯಾವುದಾದ್ರೂ ಕೂದಲೇ ಒಂದು ಸ್ವಲ್ಪ ಅದನ್ನು ನಾಲಿಗೆ ಮೇಲೆ ತಗೊಂಡಾಗ ಸಹಜವಾಗಿ ನಾಲಿಗೆ ಅದು ಗುರುತಿಸ್ತು, ಇದು ಕೂದಲದ ರೆಡಿ ಹಾಳಂತ. ನಿನ್ನ ಒಳಗೆ ಬಿಟ್ಟರೆ ಇಷ್ಟೊತ್ತನ ಏನು ತಿಂದೇನೆ, ಏನು ಕುಡಿದೇನೆ, ಅದೆಲ್ಲವನ್ನು ತಗೊಂಡದು ಹರಿದು. ಅದಕ್ಕಾಗಿ ನನಗೆ ಒಳಗೆ ಪ್ರವೇಶ ಇಲ್ಲ. ಇದು ಗೇಟ್ ಕೀಪರ್ ಇದು ನಾಲಿಗೆ. ಆದರೂ ಸಹಿತ ತಿಳಿಲಾರ್ದಕ್ಕೆ ಏನು ತಿಂತಾವೋ ಏನು ಬಿಡ್ತಾವೋ ಶಿವಾಯ ದವ 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 ಹೋಗಿ ಬಿಡ್ತಾವಲ್ಲ. ದವ ದವ ಇಷ್ಟ ಶಬ್ದ ಹೊತ್ಕೊಂಡ್ಬಿಡುತ್ತೆ, ಎಲ್ಲಿ ಹೋಗ್ತಾವ ಹೋಗಿ ಬಿಡ್ತಾವ. ಈ ರೀತಿಯಾಗಿರ್ತಕ್ಕಂತಹ ವಿಷಯ ವ್ಯಾಮೋಹಿಗಳಾಗಿರ್ತಕ್ಕಂಥ ನಮಗೆ ನಾನು ಮತ್ತು ನನ್ನದು ಅನ್ನುವಂಥ ಕೂದಲು ಅನ್ನುವಂಥದ್ದು ಸ್ವಲ್ಪ ಅಹಂಕಾರ ಅಂತಕ್ಕಂಥದ್ದು ನುಸುಳುತ್ತಿರುವಂತಂದ್ರೆ ಬ್ರಹ್ಮಜ್ಞಾನದಲ್ಲಿ ಅದಕ್ಕೆ ಪ್ರವೇಶ ಇಲ್ಲ. ನಾನು ಮತ್ತು ನನ್ನದು ಅನ್ನುವಂಥ ಭಾವನೆ ಅಳಿದುಕೊಳ್ಳುವವರೆಗೂ ಕೂಡ ಬ್ರಹ್ಮಜ್ಞಾನ ಆಗಲಿಕ್ಕೆ ಸಾಧ್ಯ ಇಲ್ಲ. ನಾನು ಮತ್ತು ನನ್ನದು ಅನ್ನುವಂಥ ಎರಡು ಪಾದರಕ್ಷೆಗಳನ್ನು ಹೊರಗಿಬಿಟ್ಟಾಗ ಮಾತ್ರ ಗರ್ಭ ದೇವಸ್ಥಾನದಲ್ಲಿ ಗರ್ಭಗುಡಿಯಲ್ಲಿ ಹೇಗೆ ಪ್ರವೇಶವೋ ಎರಡು ಪಾದರಕ್ಷೆಗಳಿವೆ. ನಾನು ಮತ್ತು ನನ್ನ ಹೊರಬಿಡೋದು, ಅವುಗಳನ್ನು ಬಿಟ್ಟೆ ಗರ್ಭ ದೇವಸ್ಥಾನದಲ್ಲಿ ಗರ್ಭಗುಡಿಯಲ್ಲಿ ನಾವು ಪ್ರವೇಶ ಆಗ್ತೀವಲ್ಲ, ಹಾಗೆ ಈ ನಾನು ಮತ್ತು ನನ್ನದು ಅನ್ನುವಂಥ ಭಾವವನ್ನು ತೆಗೆದಿಟ್ಟು ಭಗವತ್ ಸಾಕ್ಷಾತ್ಕಾರದಲ್ಲಿ ಅವರನ್ನು ಸರಿಸಿಟ್ಟಾಗ ಮಾತ್ರ ಅದು ಸಾಕ್ಷಾತ್ಕಾರ ಆಗಲಿಕ್ಕೆ ಸಾಧ್ಯ, ಇಲ್ಲದಿದ್ದು ಆಗುವುದಿಲ್ಲ. ಅಂತಹ ಮಾತಂದ ಈ 15ನೇ ಅಧ್ಯಾಯ ಅಂತಕ್ಕಂಥದ್ದು ಯಾವುದನ್ನು ಪ್ರತಿನಿಧಿಸ್ತದೆ ಅಂತಂದ್ರೆ ಶುಂಭ ಅಂತಕ್ಕಂಥ ರಾಜ ಅಂತಕ್ಕಂಥವನು ಬಹಳ ಬಲಿಷ್ಠನಾಗಿರ್ತಕ್ಕಂಥವನು. ಈಗ ಅವ್ರ ತಮ್ಮ ಸತ್ತಾನೆ, ಅವ್ರ ತಮ್ಮ ಸತ್ತಿದ್ದಾನೆ ಇಲ್ಲ,
ಅಂತಾನ. ಕಂಡನಾಗ ನಿಜಾನುಜನ ತಲೆ ಮುಂಡ ಕಾದಿದ ಕಡುಹ ಶೌರ್ಯವೋ ದಂಡವ ಭುಜ ಉಳಿದದೆ ತನ್ನ ಗೆಲುತಲ ಶುಂಭ. ಇವು 7 ಭಾಗ ಇದ್ದಾವೆ. ಇದಿಷ್ಟ. ಇವೆರಡು ಒಂದು ಕಡೆ ಇದ್ದಾವೆ, ದಡ ಒಂದು ಕಡೆ ಇದ್ದದ್ದು. ಇಷ್ಟೆಲ್ಲ ಸ್ಪೇರ್ ಪಾರ್ಟ್ಸ್ ಎಲ್ಲೆಲ್ಲೋ ಹೋಗಿ ಬಿದ್ದುಬಿಡ್ತದ. ಅವ ವಿಚಾರ ಮಾಡ್ತಾನೆ. ಚಂಡ ವಿಕ್ರಮ ಅಳಿದೋ ದಿವಿಜರ ಗಂಡನಿಗೆ ಅಳಿದೋ ಎನ್ನುತ್ತಲೇ ತುಂಡುಗಳ ಮುಂದಿಕ್ಕಿ ಮರುಗಿದ ನಾಗದೈತ್ಯದಿಂದ. ಅವೇನು ಬಿದ್ದಾವಲ್ಲ, ಆ ಕಡೆ ಬಿದ್ದಿದ್ದು ಅವೆಲ್ಲ ತಗೊಂಬಂದ ಆರಿಸ್ಕೊಂಡು ಬರ್ತಾನೆ. ಎಲ್ಲ ಆರಿಸ್ಕೊಂಡು ಬಂದ, ಎಲ್ಲವನ್ನ ಆರಿಸ್ಕೊಂಡು ಬಂದು ಒಂದು ಕಡೆ ಗುಂಪಿ ಹಾಕೊಂಡಾಗ ಇವೆಲ್ಲ ಶರೀರದ ಭಾಗಗಳನ್ನು ಅಂದಾನ. ಆರಿಗೆ ಸಹಿ ಬೇಕು, ಯಾರಿಗೆ ಬೇಕು ಮಾರ? ನೀನ ಹೋದ ಮೇಲೆ ಇದು ಯಾರಿಗೆ ಬೇಕು? ಈ ಸಂಪತ್ತು ತಗೊಂಡು ಏನು ಮಾಡಲಿ? ಆರಿಗೆ ಈ ಸ್ವರ್ಗ, ನೀನು ಇಲ್ಲದೆ ಆರಿಗೆ ಈ ದಿವಿಜರ ಅಧಿಕಾರಿಗಳು, ನೀನೇ ಇಲ್ಲ ಅಂತಂದ್ಮೇಲೆ ಇದೆಲ್ಲವೂ ಕೂಡ ನಶ್ವರವಾಗಿರ್ತಕ್ಕಂಥದ್ದು ಅವಶ್ಯಕತೆ ಇಲ್ಲ. ತಾನು ಎಂದು ವೀರ ನಿನ್ನುಳಿದಿಹನೆ ಚಂಡಿಯ ಕಾರಿಸಬೇಕು. ನಾನೆನ್ನ ಯುದ್ಧವ ಆರು ನೋಡುವನೀತರ ನಾನೇ ನೀನಲ್ಲ. ನನ್ನ ಯುದ್ಧವನ್ನು ನೀನು ನೋಡಬೇಕಾಗಿತ್ತಪ್ಪ, ನೋಡೋನೇ ನೀ ಇಲ್ಲ. ನನ್ನ ಯಾರು ಯುದ್ಧ ಮಾಡಲಿ? ಯಾರು ಉಳಿದಿಲ್ಲಲ್ಲಿ? ನಿಮ್ಮ ಸಹೋದರ ನಿಶುಂಭ ಅಂತಕ್ಕಂಥವನು ತಮ್ಮ. ನೀನೇ ಹೋದ ಮೇಲೆ ನನ್ನ ಯುದ್ಧದ ಕಲೆಯನ್ನ, ಆ ಬೆಲೆಯನ್ನ ಯಾರು ನೋಡೋರು ಅಂತ ತಿಳ್ಕೊಂಡು ಮರಳ್ತಾ ಇದ್ದಾರೆ. ಯಾಕಂದ್ರೆ ಮುಂದಿನ ಚಿಂತೆ ಅವನು ಕಾಡುತ್ತೆ. ಮುಂದಿನ ಚಿಂತೆ ಹೇಳ್ತಾರೆ ಸ್ವಪ್ನವರು. ಮಸಣದಲ್ಲಿ ನೀ ಅಳುತ್ತ ಕಣ್ಣೀರ ಕರೆಯುವಾಗ, ಸ್ಮಶಾನ ಆಗೈತಿ, ಅದು ರುದ್ರಭೂಮಿ ಆಗೈತಿ, ಸ್ಮಶಾನ ಆಗಿರ್ತದೆ. ಅದೆಲ್ಲ ಭೀಕರವಾಗಿರ್ತಕ್ಕಂಥ ವಾತಾವರಣ ನೋಡಿ, ಬಹಳ ತಾಪ ಆಯ್ತು ಅವನಿಗೆ. ಎಲ್ಲ ಅವಯವಗಳನ್ನು ಮುಂದಿಟ್ಟುಕೊಂಡು ಆರಿಗೆ ಈ ಸ್ವರ್ಗ, ಆರಿಗೆ ಈ ಸಿರಿ, ಆರಿಗೆ ಈ ನೀನಿಲ್ಲದೆ ಈ ದಿವಿಜರ ಅಧಿಕಾರಿಗಳು ಅವರೆಲ್ಲ ನಾವು ಬಳಸುತ್ತೀವಿ. ಎಲ್ಲ ದೇವತೆಗಳನ್ನ ಅವರ ಅಧಿಕಾರವನ್ನು ನಾವು ಹೌದೇನಿಲ್ಲ ಅಂದುಕೊಂಡ ಅಂದು ನಿನ್ನ ನೀ ಇರಬೇಕಾಗಿತ್ತು, ನಾವು ಯುದ್ಧ ನೋಡಬೇಕಾಗಿತ್ತು. ಆದರೆ ಯಾಕೆ ನೋಡೋರು ಅಂತ ತಿಳ್ಕೊಂಡು ಅರ್ಥ ಕಣ್ಣೀರು ಸುರಿಸ್ತಾ ಇತ್ತು. ಯಾಕೆ ಕಣ್ಣೀರು ಬಂದು ಅಂತಂದ್ರೆ ಅದನ್ನೇ ಕವಿ ಹೇಳೋದು. ಮಸಣದಲ್ಲಿ ಸ್ಮಶಾನದಲ್ಲಿ ನೀ ಅಳುತ್ತ ಕಣ್ಣೀರ ಕರೆಯುವಾಗ, ನಮ್ಮವರು ನಾವು ಸ್ವಾಭಾವಿಕ, ನಮ್ಮವರು ಆತ್ಮೀಯರು, ಬಂಧು ಬಾಂಧವರು ಯಾರೋ ತೀರಿಕೊಂಡಿರ್ತಾರೆ. ಅವರನ್ನು ಸಮಾಜದಲ್ಲಿ ಕೂಡಿಸಿರ್ತೇವೆ. ಕೆಳಗೆ ಕಮಾನ್ ಮಾಡಿರ್ತಾರೆ, ವಾಚನ ಮಾಡಿರ್ತಾರೆ, ನೋಡ್ಬೇಕಾದ್ರೆ ಎಲ್ಲೋ ಕುಂದಬೇಕು ಅನಿಸ್ತದೆ. ಹಾಗೆ ಏನು ಅಲಂಕಾರ, ಕೊನೆ ಅಲಂಕಾರ ಅದು ಯಾರೂ ಮಾಡ್ಲಿಕ್ಕಿಲ್ಲ. ಏನು ಡಾಕ್ಪಾನ ಸ್ವಾಮಿಗಳು ಬಂದು ಬರೆಯವರು ಎಲ್ಲ ದೊಡ್ಡ ಸ್ವಾಮಿಗಳು ಬಂದಾರ. ಡಾಕ್ಪಾನ ಮೇಲೆ ಎಲ್ಲ ಬಂದಿದ್ದು ಏನು ಬಂದವರು ನಾವೇನು ಓದಾಮಲ್ಲ ಬೇಡ, ಅಲ್ಲಿ ಹೆಚ್ಚು ಏನು ಮಾಡೋದು ಸತ್ತನಂತ ಇದ್ದಾಗನ ಒಂದು ಡಾಕು ಪಾನು ಎಲ್ಲ ಹೋಗ್ಯಾವ. ಆವಾಗ ಸ್ಮಶಾನದಾಗ ಡಾಕ್ಪಾನ ಆ ಮೂಲಿಗೆ ಈ ಮೂಲಿಗೆ ಎಲ್ಲ ಮೂಲಿಗೆ ಡಾಕ್ಪಾನ ಹಿಡಿದು ಅದರಾಗ ಮತ್ತು ಅದು ಕೊಳ್ಳಿದ್ರೆ ಚಲೋ ಓದಾಕಾರ ಬರ್ತಂತೆ. ಆ ಕಡೆ ಕಡೆ ಎಲ್ಲ ಮಣ್ಣು ಮುಚ್ಚಿ ಮ್ಯಾಗ ಒಂದು ಕಲ್ಲು ಇಟ್ಟು ಇದೆಲ್ಲ ಮಾಡುವಂಥ ದೃಶ್ಯವನ್ನ ನೋಡ್ತಾನೆ ನಿಮ್ಮ ಅಣ್ಣ. ನಾವು ನೋಡ್ತೇವೆ. ಅದಕ್ಕೆ ಮಸಣದಲ್ಲಿ ನೀ ಅಳುತ್ತ ಕಣ್ಣೀರ ಕರೆಯುವಾಗ ನಾವು ಕಣ್ಣೀರು ಹಾಕ್ತಿರ್ತೀವಿ, ಅದು ನೋಡ್ತಿರ್ತೀವಿ. ಗಾಬರಿಗೆ ಹಂಗಿರ್ತಾರ, ಆ ಕಟಿ ಹೆಂಗೆ ತೆಗಿತಾರ, ಒಳಗೆ ಹೆಂಗೆ ಇಚ್ಕೋತಾರ, ಅಲ್ಲೇ ಇರೋದು ದೃಷ್ಟಿ ಇದ ಮೇಲೆಲ್ಲ ಹೇಳೋದ ಅಲ್ಲಿ ಇರ್ತದೆ. ಅವಾಗ ನೋಡಿದಾಗ ಮ್ಯಾಗ ನಿಂತಾರೆ, ಉಪ್ಪು ಕೊಡ್ರಿ, ಉಪ್ಪು ಕೊಡ್ರಿ, ಇದೆಲ್ಲ ತಗೋರಿ, ಎಲ್ಲ ಸಾಮಾನು ತಗೋರಿ. ನೀವು ನೋಡ್ತಾರೆ ನಿನ್ನ ಸರದಿ ಚಿಂತೆ ಕಾಡಿತೆ ಅಲ್ಲಿ. ಓ ನಂದು ಎಲ್ಲ ಪಾಡಿರ್ತ ಹಿಂಗ ನಾನು ಕಳಿಸ್ತಾರೆ, ಹಿಂಗೆ ಇರ್ತಾರೆ. ಆಮೇಲೆ ದೊಡ್ಡೊಂದು ಚೀಲ ಹೊಲಿಸಿರ್ತಾರೆ, ಸರ್ಕಿನ ಚೀಲ. ರೊಕ್ಕ ಇಟ್ಟಿದ್ದು ಸರ್ಕಿನ ಚೀಲ ಮೊದಲು ಇನ್ನು ಇವ್ರು ಇರ್ತಾರ ಒಳಗೆ. ಹಾಗೆ
ಜಗ್ಗಿ ಒಳಗೆ ಹಾಕಿ ಉಪ್ಪು ಹಾಕಿ ವಿಭೂತಿ ಹಾಕಿ ಎಲ್ಲ ಹಾಕಿ ಗಂಟು ಕಟ್ಟಿ ಅವರು ಬಹಳ ಬಲಿಷ್ಠಿರ್ತಾರೆ. ಒಳಗಿರೋರು ಕಮಾಂಡ ಇರೋರು. ನಮ್ಮ ಸೂರ್ಯದ್ರಸಂತದ್ದು ಉಪಯೋಗವಿಲ್ಲ. ಸ್ವಲ್ಪ ಪೈಲ್ವಾನ ಬೇಕು. ಒಳಗೆ ಒಂದು ಕಲ್ಲಲ್ಲಿ ಇರ್ತಾರೆ, ಹೊರಗೆ ಬರಬಾರ್ದವ ನಮ್ಮನ್ನು ಹಾಕಿ ಸುವಾಗಿ ಅವಾಗ ಏನು ಹೋಗೋದು ಗೊತ್ತಾಗಲ್ಲ. ಹೇಳು ಅಂತಂದು ಹೇಳಂಗೆ ನಾನು ಹೋಗವ ನಾಲ್ಕು ಹಿಡಿದು ಚೆಕ್ಕಿರ್ತಾರೆ. ಹೊತ್ತಿ ಬರ ಮಾಡಲ್ಲ ಹೋಗ್ಯಾನ ಬರ ಅಂತಿರ್ತಾರೆ. ಅವಾಗ ಅಲ್ಲಿ ಅಳು ಬರ್ತದಲ್ಲ ನಮಗೆ. ಇವ ಅಳಾಕತ್ತಾನ, ಶುಂಭ ಅಳಾಕತ್ತಾನ. ಶುಂಭ ನೋಡಿ ಹೆಣ ನೋಡಿ ಅವನ ಹೆಣ ಕಲ್ಲದು, ನನ್ನ ಹೆಣ ಇನ್ನು ಹಾಕೈತಲ್ಲ. ಮಸಣದಲ್ಲಿ ನೀರು ಅಳುತ್ತ ಕಣ್ಣೀರ ಕರೆಯುವಾಗ ನಿನ್ನ ಸರದಿಯ ಚಿಂತೆ ಕಾಡುತ್ತೆ ಅಲ್ಲಿ. ಪಾಳೆ ನಾವು ಪಾಳೆದಾಗದೇವಿ. ಈಗ ಎಲ್ಲ ಮುಗಿಸ್ಕೊಂಡು ಸ್ವಾಮಿಗಳ ಮ್ಯಾಗ ಅಕ್ಕಲ ಮ್ಯಾಗ ನಿಲ್ಲಿಸಿ ಅವ್ರ ಪಾದ ತೊಳೋದು. ಅಲ್ಲಿ ತಪ್ಪಲ ಹರ್ಕೊಂಡು ಪತ್ರ ಸಿಗುದಿಲ್ಲ. ಆ ತಪ್ಪಲ ತೊಗೊಂಡು ಈ ತಪ್ಪಲ ತೊಗೊಂಡು ಅವ್ರ ಮಂತ್ರ ಅಂತಾರ, ಸ್ವಾಮಿಗಳ ಮಂತ್ರ ಅಂತಾರ. ಜೀವಂತಿದ್ದು ಸ್ವಾಮಿಗಳ ಮ್ಯಾಗ ನಾವು ಪತ್ರಿ ಬರೋದು. ಶಿವಾಯ ಮಾಡಬೇಕಲ್ಲ, ನಾವು ದರ್ಶನ ಕೊಡ್ತಾರಂದ್ರೆ ಅಟೆಂಡ್ ಮಾಡಬೇಕಲ್ಲ. ಅವರು ಇದಕ್ಕಾಗಿ ಶಿವಾಯಮ್ಮ ಇಷ್ಟೆಲ್ಲ ಮಾಡಿಕೊಂಡು ಹೊಳೆ ಹೋಗೋದಾಗಿ ಯಾಕೆ ಹಾಕ್ಯಾರನು ಕಬ್ಬಿನಕಾಯಿ ಇಲ್ಲೇ ಬಾಳೆ ಹಚ್ಚಾನ, ಅಲ್ಲೇ ಕಬ್ಬಿನ ಕಾಯಿ ಬಾಳೆ ಹಚ್ಚ ಹೋದಪ್ಪ. ಸ್ಲೀಪ್ ಆಗಿಬಿಟ್ಟಾಗಿತ್ತು ಕಬ್ಬರ ಹೋಗ್ಬಾರ್ದು. ಈಗ ಇದ್ದಿದ್ದಾಗ ಮತ್ತು 4,000 6,000 ನಾಲ್ಕೈತಾರ. ಹೆಂಗೆ ಮಾಡೋದು ಏನು ಮಾಡೋದು? ಮತ್ತು ಆಚಾರ್ಯ ಕೂತ್ಕೊಂಡು ಹಿಂಗೆ ನೋಡಕ್ಕೆ ಕೂತಿದ್ದಾರಪ್ಪ. ಇಲ್ಲಿ ಶುಂಭ ಎಲ್ಲ ಹೆಣಗಳ ಭಾಗವನ್ನು ಹಾಕೊಂಡು ಅಳಾಕತ್ತಾನ. ಯಾರಿಗೆ ಬೇಕಪ್ಪ ಇರಲ್ಲ ಅಂತಾನ. ಆದರೂ ಸಹಿತ ಒಡಬಡಿವೆ ಬ್ರಹ್ಮಾಂಡ ನಾನು ಈ ಇಡೀ ಬ್ರಹ್ಮಾಂಡವನ್ನು ಹಳ್ಳೆ ಬಿಡುದಿಲ್ಲ ನಾನು ಅಂತ ತಿಳ್ಕೊಂಡು ಶಕ್ತಿಗಂತ ಎಂದು ಹೊರಗಡೆಸಲು ಓಂಕೃತಿಯಿಂದ ಕರ್ತಿಸಿ ದೇವಿ ಕೂಡಿಯು ಅಂದ ಮಾತನು ಓಂಕಾರ ಮಾಡಿ ಅಂತಾನೆ. ರೇ ದುಷ್ಟ ಸ್ತ್ರೀಯರೇ, ನೀನು ಗರ್ವದಲ್ಲಿ ಇಂದು ಎಮ್ಮಳು ತೊಡಕಿದೆ. ನಿನ್ನ ಗರ್ವದಿಂದ ನಮ್ಮನ್ನು ನೀನು ತಡೆಯುಬಿಟ್ಟಿದೀಗ. ನೀ ಕೊಂಡೆಯು ನಿನ್ನ ಬಂದಿ ನೆನ್ನದೆಯು ಭಾರತೀಯು ಉತ್ತರ ಒಟ್ಟಡಸ. ದುಷ್ಟ ಅಂದಿಲ್ಲ. ಯಾಕೆಂತ 3 ಲೋಕಂಗಳ ನನಗೆ ವೀರಕೆ ಕರುಣೆ ಎಂಬರು ಸರ್ವಭೂತ ಹಿತೇರತಾಹ. ಇದು ನನ್ನ ಲಕ್ಷಣ. ಇಡೀ 3 ಲೋಕದ ನನಗೆ ದುಷ್ಟ ಅಂದವರೇ ಇಲ್ಲ. ಕರುಣೆ ಅಂತ ತಿಳ್ಕೊಂಡು ದಯಾಮೂರ್ತಿ ಅಂತ ತಿಳ್ಕೊಂಡು ನನಗೆ ಅಂದವರದಾದ ಆರಿಲ್ಲ ಲೋಕದಳು ದುಷ್ಟಳೆಂದವರು. ನಾ ದುಷ್ಟಳಾಗಿ ಪೂರ್ಣ ಅರಿತಿಯ ದೃಢನಾಗಿ ಘೋರ ರಾಕ್ಷಸ ನೀನು ದುಷ್ಟನು ಎಂದಳಾದೆ. ನಾ ದುಷ್ಟಲ್ಲ, ನೀನು ದುಷ್ಟ. ಇಷ್ಟೆಲ್ಲ ನಮ್ಮ ಮಕ್ಕಳನ್ನು, ದೈವಿ ಪುರುಷರನ್ನು, ಎಲ್ಲ ದೇವತೆಗಳನ್ನು ಇಷ್ಟೆಲ್ಲ ಹಿಂಸೆ ಕೊಟ್ಟಿಲ್ಲ. ದುಷ್ಟ ನೀನೋ ನಾನು ಅಂತ ತಿಳ್ಕೊಂಡು ಬಹಳ ರೀತಿಯಾಗಿರ್ತಕ್ಕಂತಹ ಮಾತುಗಳನ್ನು ಹೇಳಿದ ಮೇಲೆ ಅವನು ಆನೆಯ ಮೇಲೆ, ಸಿಂಹದ ಮೇಲೆ ವಿಪರೀತವಾಗಿರ್ತಕ್ಕಂತಹ ಘನಘೋರ ಕದನ ಅಂತಕ್ಕಂಥದ್ದಾಗ್ತದೆ. ಶಿವ, ವಿಷ್ಣು, ರುದ್ರ, ಎಲ್ಲ ಬ್ರಹ್ಮ ಎಲ್ಲರೂ ನಡುತ್ತಾರೆ. ಗದ 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 ನಡೆಯುವ ಇವಿಬ್ಬರು ಯುದ್ಧಕ್ಕೆ ಮೊದಲ ಅನುಭವ ಕಂಪನಿ ಭಯಂಕರ ನಡುಗ್ಬೋದು. ಇದರಲ್ಲಿ ನಾವು ಉಳಿದಿಲ್ಲ ಅನ್ನುವಂಥ ಭರವಸೆ ಮೂಡ್ತೇವೆ ಅವರಿಗೆ, ದೇವತೆಗಳಿಗೆ. ಆದರೂ ಸಹಿತ ಅವಳ ಒಂದು ಹೋರಾಟದಿಂದ ತಿಳಿ ವೃಷಭ ದೈತ್ಯೇಂದ್ರ, ವೃಷಭನಾಥ ನಂದೀಶ್ವರ ಕೇಳು, ಆ ದೈತ್ಯೇಂದ್ರ ಹಸ್ತದಿ ಹೊಳೆದುದು ಮಹಾಶಕ್ತಿ ಸಮಾಚಾರ ಜಲದ ಮಿತ್ರನ ಕಳೆಯು ಹೊಳೆದು ಅಲಗು ಥಳಥಳಿಸಿ. ಅವನೇನೋ ಒಂದು ಅಲಗು ತೆಗೆದ ಖಡ್ಗವನ್ನ ಎಷ್ಟು ಕೋಟಿ ಕೋಟಿ ಸೂರ್ಯನ ಬೆಳಕು ಅಂತಕ್ಕಂಥದ್ದು ಅದರಲ್ಲಿ ಮುಗಿಸ್ತಾ ಇತ್ತು. ಅದಕ್ಕೆ ನಾವು ನಡಿಬಿಟ್ಟಿವಿ ಅಂತ ಶಿವ ಹೇಳ್ತಾನೆ ನಂದೀಶ್ವರ.
ಅದನ್ನು ನೆನೆಸ್ಕೊಂಡು ಹೇಳಕತ್ತೇನೆ, ಹಿಂಗಾಯ್ತು ನಮ್ಮ ಪರಿಸ್ಥಿತಿ ಅಂತ. ಹೀಗೆ ಅನೇಕ ಪ್ರಕಾರವಾಗಿರ್ತಕ್ಕಂಥ ಯುದ್ಧಗಳನ್ನು ಮಾಡಿದ ನಂತರ ಕೊನೆಗೆ ನಿರಾಯುಧರಾಗಿ ಬರುವುದಾದ ದೇವನೂ ನಿರಾಯುಧಗಳು, ಇವನೂ ನಿರಾಯುಧ ಅಂದರೆ ಆಯುಧಗಳೆಲ್ಲ ಕೈಗೊಳ್ಳದೆ ಅವನಿಗೆ ಅನಿಸ್ತು ಈಕೆನ ಮುಷ್ಟಿ ಯುದ್ಧ ಮಾಡಬೇಕಂತ ತಿಳ್ಕೊಂಡು ಮುಷ್ಟಿ ಯುದ್ಧವನ್ನು ಮಾಡ್ತಾರೆ. ಇಬ್ಬರು ಕೊಟ್ಕೊಂಡು ಇಬ್ಬರು ಮೊಳಕಾಲು ಉಳಿದಿದ್ದಾರೆ ಭೂಮಿ ಮೇಲೆ. ಏನು ಹಡೆ ಚೆಂಡಿನಂದರೆ ಚೆಂಡುಗಳನ್ನು ಯಾವ ರೀತಿ ಮಕ್ಕಳು ಚೆಂಡು ಫುಟ್ಬಾಲನ್ನು ಯಾವ ರೀತಿ ಒದ್ದು ನಾಲ್ಕೈದು ಹುಡುಗರೆಲ್ಲ ಕೊಡ್ಕೊಂಡು ಫುಟ್ಬಾಲ್ ಒದಿತಿರ್ತಾರೆ, ಹೆಂಗ ಆಗ್ತಿರ್ತೋ ಆ ರೀತಿ ಆಗಿರ್ತಕ್ಕಂಥ ಪಡೆ ಚೆಂಡಿನಂದಲ್ಲಿ ಕುಡಿತಾ ಇದ್ರು ಇದ್ರು. ಎರಡು ಚೆಂಡುಗಳು ಕುಡಿತಾವ ಅನ್ನೋ ಹಾಗೆ ಆ ಯುದ್ಧ ಅಂತಕ್ಕಂಥ ನಡೆದಿತ್ತು. ಆ ನಂತರದಲ್ಲಿ ಅವನು ಗುದ್ದಾನೆ, ಇವನು ಗುದ್ದುತ್ತಾನೆ, ಮುಷ್ಟಿ ಯುದ್ಧ ಅಂತಕ್ಕಂಥದ್ದಾಗ್ತದೆ. ಆನಂತರ ಆಯಕಟ್ಟಿನ ಜಗಳ ಯಾವಾಗ ಸಿಗುತ್ತಾನೋ ಸಿಕ್ಕ ನಂತರದಲ್ಲಿ ಶಿವನ ತ್ರಿಶೂಲವನ್ನು ತೆಗೆದುಕೊಂಡು ಅವಳ ಮರ್ಮಾಸ್ತ್ರ ಎಡೆಗೆ ಯಾವಾಗ ಚುಚ್ತಾವ ಅವಾಗ ಶಾಂತ ರಣಭೂಮಿ ಅಂತ ಶುಂಭ ಸತ್ಬಿಟ್ಟ. ಆದರೆ ನಿಶುಂಭ ಅವನ ತಲೆ ಮ್ಯಾಲ ಹೋಗಿತ್ತು. ಅಲ್ಲಿ ದೇವತೆಗಳ ಹತ್ತಿರ ನಿಮ್ದು ಏನಿಲ್ಲ ಹೋಗ್ಲಿಕ್ಕೆ, ಯಾಕಂದ್ರೆ ಅದನ್ನು ಕಡಿದಿಲ್ಲ, ಚಂಡನನ್ನ ಕಡಿದಿಲ್ಲ, ಈ ಚಂಡ ಈ ರುಂಡವನ್ನು ತಡೆದಿರಲಿಲ್ಲ. ನೇರವಾಗಿ ಶಿವನ ತ್ರಿಶೂಲವನ್ನು ಹಿಡಿದುಕೊಂಡು ಅವರ ಎಲೆಗೆ ಅವನ ಅಪ್ಪಳಿಸಿದಾಗ ಅವಾಗ ಬೆನ್ನಾಗ ಹಾದು ಹಿಂದೆ ಪಾರಾಯಿತು, ಭೂಮಿಯಲ್ಲಿ ಚುಚ್ಚಬೇಕು. ಅಷ್ಟು ಭೀಕರವಾಗಿರ್ತಕ್ಕಂಥ ಯುದ್ಧ ಆಯಿತು. ಹಾಗೆ ಅತ್ಯಂತ ದುಃಖ ನಿವೃತ್ತಿ, ಪರಮಾನಂದ ಪ್ರಾಪ್ತಿ ಅಂತಕ್ಕಂಥದ್ದು ಯಾವಾಗ ಆಗತ್ತೆ ಅಂದರೆ ಯಥಾರ್ಥವಾಗಿರ್ತಕ್ಕಂಥ ಜ್ಞಾನ ಅನ್ನುವಂಥದ್ದು ಯಾವಾಗ ಆಗುತ್ತಲ್ಲ, ಜ್ಞಾನಾಗ್ನಿ ಸರ್ವಕರ್ಮಾಣಿ ಭಸ್ಮಸಾತ್ ಕುರಿತಿ ಅರ್ಜುನ. ಯಥಾರ್ಥವಾಗಿರ್ತಕ್ಕಂಥ ಜ್ಞಾನ, ಬ್ರಹ್ಮಜ್ಞಾನ, ಕೇವಲ ಜ್ಞಾನ, ಶೂನ್ಯ ಜ್ಞಾನ, ಲಿಂಗಾಂಗ ಸಾಮರಸ್ಯ ಅಂತಕ್ಕಂಥ ಭಾವ ಅದು ಯಾವಾಗ ಆಗುತ್ತಲ್ಲ ಅವಾಗ ಈ ಜಗತ್ತು ನಶ್ವರ, ಈ ಜಗತ್ತು ಶೂನ್ಯ ಅಂತಕ್ಕಂಥದ್ದಾಗುತ್ತೆ. ಅವಾಗ ನಾನು ಪರಬ್ರಹ್ಮ ಸ್ವರೂಪ, ನಾನು ಪರಬ್ರಹ್ಮ ಸ್ವರೂಪ ಅಂತಂದಾಗ ನಾನು ಅನ್ನುವಂಥದ್ದಲ್ಲಿ ಇಲ್ಲವೇ ಇಲ್ಲ, ಅದು ನಿರ್ವಿಕಲ್ಪನ, ಏನೂ ಇಲ್ಲ. ಅಂಥ ಒಂದು ಸ್ಥಿತಿಗೆ ಅಂಥದನ್ನು ಅನುಭವಿಸ್ಬೇಕಾಗಿತ್ತು ಅಂದರೆ ಗುರು ಸಾನ್ನಿಧ್ಯ, ವೇದ ಕೃಪೆ, ಗುರುಕೃಪೆ, ಅಂತಃಕರಣ ಕೃಪೆ, ಇವೆಲ್ಲ ಕೃಪೆಗಳನ್ನು ಪಡೆದುಕೊಂಡಾಗ ಮಾತ್ರ ಆ ಒಂದು ಯಥಾರ್ಥವಾಗಿರ್ತಕ್ಕಂಥ ಸ್ಥಿತಿಯನ್ನು ನಾವು ಅನುಭವಿಸಲಿಕ್ಕೆ ಸಾಧ್ಯ ಅನ್ನುವಂಥದ್ದನ್ನು ಈ ಅಧ್ಯಾಯದಲ್ಲಿ 15ನೇ ಅಧ್ಯಾಯದಲ್ಲಿ ಹೇಳ್ತಾರೆ. ಇಷ್ಟು ಇಲ್ಲಿವರೆಗೆ ನಾವು ಚಿದಾನಂದ ಕುರಿ ಬೆಳ್ಕೊಂಡು ಬಂದು ಇದು ಜ್ಞಾನಕಾಂಡ, ಇದೆ ಮೊದಲನೇದು ಕರ್ಮಕಾಂಡ, ಉಪಾಸನಾಕಾಂಡ, ಇದು ಜ್ಞಾನಕಾಂಡ. ಅಂದರೆ ಸಾಮಗ್ರಿಗಳು ಏನೂ ಇಲ್ಲ, ನನ್ನ ಜ್ಞಾನ ಒಂದೇ ಪ್ರಧಾನವಾಗಿರ್ತಕ್ಕಂಥದ್ದು. ಆ ಜ್ಞಾನದ ದ್ವಾರ ಮೋಕ್ಷವನ್ನು ಪಡೆದುಕೊಳ್ಬೇಕು, ಜನನ ಮರಣವನ್ನು ಗೆಲ್ಲಬೇಕು, ಈ ಲೋಕದ ದುಃಖವನ್ನು ನೀಗಬೇಕು. ಅತ್ಯಂತ ದುಃಖ ನಿವೃತ್ತಿ ಅಂದರೆ ಆಜನ್ಮ ಪರ್ಯಂತರವಾಗಿರ್ತಕ್ಕಂಥದ್ದು, ಅನಂತ ಜನ್ಮಗಳ ದುಃಖ ಅನ್ನುವಂಥದ್ದು ಆಗಿದೆ ಇವನಿಗೆ. ಆ ದುಃಖವನ್ನು ಕಳೆದುಕೊಳ್ಳುವ ಸಲುವಾಗಿ ಏನು ಮಾಡಿಕೊಳ್ಬೇಕು ಅಂತಂದರೆ ಜ್ಞಾನ ಮಾಡಿಕೊಳ್ಳಬೇಕು. ಯಾವ ಜ್ಞಾನ ಅಂತಂದರೆ ಯಥಾರ್ಥವಾಗಿರ್ತಕ್ಕಂಥ ಜಗತ್ತಿಗೆ ಯಾವುದು ಮೂಲ ವಸ್ತು, ಈ ದೇಹಕ್ಕೆ ಯಾವುದು ಮೂಲ ವಸ್ತು, ಈ ಸಕಲ ಜೀವರಾಶಿಗಳಿಗೆ ಯಾರಿಂದ ಇದೆಲ್ಲ ನಡೆದರೆ, ಈ ಲೋಕ ತಕ್ಕಡಿಯೇ ಯಾರು ತೂಗುತ್ತದೆ ಯಾರು, ಇದು ಜ್ಞಾನ ಅಂತಕ್ಕಂಥದ್ದು. ಅಂಥ ಜ್ಞಾನ ಆದಾಗ ನನಗೆ ಬೇಕು ಬೇಡ ದ್ವಂದ್ವವಿಲ್ಲ, ಎರಡು ಅನ್ನುವಂಥದ್ದಿಲ್ಲ, ಇಲ್ಲ, ಒಂದೇ ಒಂದು ಏಕಮೇವ ದ್ವಿತೀಯ ಪ್ರಮುಖ. ಅಂತಹ ಏಕಮೇವ ದ್ವಿತೀಯ ಆತ್ಮದಲ್ಲಿ ತೋರ್ಪ ಲೋಕ ರಂಜನೆಯು ಕಾಲ್ಪನಿಕ ವೈಷಯ ನಿಂಚಿಕೊಂಡಂತಾರೆ. ಇದೆಲ್ಲ ಕಲ್ಪನೆಯಲ್ಲಿ ಇರ್ತಕ್ಕಂಥ ಅನ್ನುವಂಥ ಭಾವ ಜ್ಞಾನಿಗೆ ಬಂದಿರುತ್ತದೆ. ಏಕಮೇವ ದ್ವಿತೀಯಾತ್ಮನಲ್ಲಿ ತೋರ್ಪ ಲೋಕ ರಂಜನೆಯು ಕಾಲ್ಪನಿಕ ವೈಷಯ, ಇದು ಕಲ್ಪನೆಯಿಂದ ಕೂಡಿಕೊಂಡಿರ್ತಕ್ಕಂಥ ಅಷ್ಟೇ ವಿಧಾನ, ಇದು ಯಥಾರ್ಥವಾಗಿರ್ತಕ್ಕಂಥದ್ದು ಅಲ್ಲ. ಯಾಕಂತಂದರೆ ಒಂದು ಗಿಡದಲ್ಲಿರ್ತಕ್ಕಂಥ ತಪ್ಪಲುಗಳು ಅದು ಸಮಯ ಬಂತು ಅಂತ ಉದುರು ಹೋಗಿಬಿಡ್ತಾವೆ. ಗಿಡ ಇರ್ತದೆ, ತಪ್ಪಲುಗಳು ಉದುರು ಹೋಗಿಬಿಡ್ತಾವೆ. ಆದರೆ ಉದುರು ಹೋಗಿರ್ತಕ್ಕಂಥ ತಪ್ಪಲುಗಳು ಮತ್ತೆ ಮಣ್ಣಲ್ಲಿ ಅವು ಪ್ರವೇಶ ಆಗ್ತವೆ, ಮತ್ತೆ ಹೊಸ ಚಿಗುರು ಅಂತಕ್ಕಂಥದ್ದು. ಇದು ಈ ಜಗತ್ತಿನ
ಧರ್ಮ ಅಂತಕ್ಕಂಥದ್ದು, ಜಗತ್ತಿನ ನೀತಿ ಅಂತಕ್ಕಂಥದ್ದು. ಹೊಸದು ಬರ್ತದೆ, ಅಳಿದು ಹೋಗ್ತದೆ, ಹೊಸದು ಬರ್ತದೆ, ಅಳಿದು ಹೋಗ್ತದೆ. ನೀರು ನಿಂತಲ್ಲಿ ನಿಲ್ಲುವುದಿಲ್ಲ. ಗಿಡಗಳು ಹಾಗೆ ಯಾವಾಗಲೂ ಕೂಡ ಖಾಯಮಾಗಿ ಅದರ ತಪ್ಪಲುಗಳು ಇರುವುದಿಲ್ಲ. ಅದೇ ತಪ್ಪಲುಗಳು ಇರ್ತಿದ್ವು ಅಂತ ಮತ್ತು ಅದೇ ಹಣ್ಣೆ ಒಮ್ಮೆ ಹಣ್ಣು ತಿಂದ ಮುಗಿದು ಹೋತು. ಹಾಗಲ್ಲ, ಪ್ರತಿ ವರ್ಷ ನಮಗೆ ಫಲಂತಿ ವೃಕ್ಷ ಪರಲೋಕಕಾರದಾಯಿ, ನಮ್ಮ ಸಲುವಾಗಿ ಹಣ್ಣುಗಳನ್ನು ಯಾವ ನಿಸರ್ಗ ಕೊಡುತ್ತದೆಯೋ ಹಾಗೆ ನಮ್ಮ ನಿಜವಾಗಿರ್ತಕ್ಕಂಥ ಹಣ್ಣು ಯಾವುದು ಅಂತಂದರೆ, ಎಲ್ಲಿವರೆಗೆ ನಮ್ಮ ಅಜ್ಞಾನ ಮಣ್ಣಾಗುವುದಿಲ್ಲ ಅಲ್ಲಿವರೆಗೆ ಮೋಕ್ಷ ಅಂತಕ್ಕಂಥ ಹಣ್ಣು ಸಿಗಲಿಕ್ಕೆ ಸಾಧ್ಯ ಇಲ್ಲ. ಇದು ಈ 15ನೇ ಅಧ್ಯಾಯದ ತಾತ್ಪರ್ಯ ಅಂತಕ್ಕಂಥದ್ದು. ಶುಂಭರಾಜ ಸತ್ತು ಹೋಗಿದ್ದ, ಚಿದಾನಂದ ಭೂತರು ನಮ್ಮನ್ನು ಕಥೆಯ ಮೂಲಕವಾಗಿ ಇಲ್ಲಿ ತಗೊಂಡು ಕೈಲಾಸದಲ್ಲಿ ಶಿವ ನಂದೀಶ್ವರಿಗೆ ಹೇಳಿದ, ಅಲ್ಲಿ ಅರಣ್ಯದಲ್ಲಿ ಸೂತ ಪುರಾಣಿಕರು ಶೌನಕ ಮಹರ್ಷಿ ಮಹಾಮುನಿಗಳಿಗೆ ಈ ದೇವಿ ಕಥೆಯನ್ನು ಹೇಳಿದಿರುವಂತಕ್ಕಂಥದ್ದು. ಇಷ್ಟು ಈ ದೇವಿ ಪುರಾಣದ ಸಾರಾಂಶ. ರಾಕ್ಷಸರೆಲ್ಲ ಹೋಗ್ಬಿಟ್ರು, ಅಂದರೆ ದುರ್ಗುಣಗಳು ಎಲ್ಲವೂ ಹೋಗ್ಬಿಟ್ರು. ಯಾವ ದುರ್ಗುಣಗಳು ಇರುವುದಿಲ್ಲ, ರಾಕ್ಷಸರು ಯಾರೂ ಇರುವುದಿಲ್ಲ. ಬರೀ ಸುಂದರವಾಗಿರ್ತಕ್ಕಂಥ ಬಯಲು ಪ್ರದೇಶ ಅನ್ನೋದು, ಆ ಬಯಲೇ ನಾನು, ಬಯಲು ಸ್ವರೂಪವೇ ನಾನು. ಇಂಥ ಜ್ಞಾನವನ್ನು ಮಾಡಿಕೊಂಡಾಗ ಮಾತ್ರ ಈ ಮನುಷ್ಯನಿಗೆ ಮಾನವನಿಗೆ ಹುಟ್ಟಿಕೊಳ್ಳುವುದಕ್ಕೆ ಸಾರ್ಥಕ. ಅಂತಹ ಯಥಾರ್ಥ ಜ್ಞಾನವನ್ನು ಮಾಡಿಕೊಂಡು ಮುಕ್ತರಾಗಬೇಕಂತಕ್ಕಂಥ ಕಳಕಳಿಯಿಂದ ಚಿದಾನಂದ ಭೂತರು ಇದೊಂದು ದೇವಿ ಪುರಾಣ ಅಂತಕ್ಕಂಥ ನಿರ್ಮಾಣ ಮಾಡಿ ನಾವು ಕೈ ಕೊಟ್ಟರು. ಇದು ಬರೀ ಇಷ್ಟೇ ಅಲ್ಲ, ಅದು ಮುಂದೆ ಹೇಳ್ತಾರೆ. ಮುಂದಿನ ಅಧ್ಯಾಯದಲ್ಲಿ ಇದೇನು ಆಗಬೇಕು, ಇದರಿಂದ ಏನು ಸಾಧ್ಯ ಅನ್ನುವಂಥದ್ದನ್ನು ಮುಂದಿನ ಅಧ್ಯಾಯದಲ್ಲಿ ನೋಡೋಣ. ಅಂತೂ ಇಂತೂ ದೇವಿ ಪುರಾಣ ಮಹಾಮಂಗಲ ಬರ್ತಕ್ಕಂಥದ್ದು ಇದನ್ನು ಮುಂದದ ವಿಷಯ ಇಲ್ಲ. ಇದು ಶುಂಭ ಅಂತಕ್ಕಂಥ ರಾಜ ನಾನು ಅನ್ನೋಂಥದ್ದು ಹೋದ ನಂತರ ಮುಂದೆ ಏನು ಉಳಿತಿದೆ ಅಂತಕ್ಕಂಥದ್ದನ್ನು ಮುಂದಿನ ಅಧ್ಯಾಯದಲ್ಲಿ ಹೇಳ್ತಾರೆ. ಅದನ್ನು ಮತ್ತೆ ನೋಡೋಣ. ಜಯ ಮಂಗಲಂ ಜಯ ನಮಃ ಪಾರ್ವತೀ ಪತೈ ಶಿವ ಹರ ಹರ ಮಹಾದೇವ. ಪೂಜೆ ಮಾಡಿ. ಓಂ ರಾಂ ಹ್ರೀಂ ಓಂ ಚಂಡಿಕಾಯ ಓಂ ರಾಂ ಹ್ರೀಂ ಓಂ ಚಂಡಿಕಾಯ ನಮಃ. 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 ಓಂ ರಾಂ ಹ್ರೀಂ ಓಂ ಮತ್ತೆ ಲೋಕಕ್ಕೆ ಸಂತಸದೋದೆಂದು ಹೇಳಲು ಚಿಂತಿಸುತ್ತ ದೇವಿಯನು ಮನದಲ್ಲಿ ಅಂತು ಕಳುಹಿಸಿಕೊಂಡರೆ ನಿರ್ಜರರು ತಾವೆಂದ ಶಾಂತಿ ಬಂದೇ ಕಾಳಿ ತನ್ನೊಳಗಂತು ಅಡಗಿಸಿ ಮಾತೃಗಣಗಳ ನಿಂತಳೈತ ಮೊತ್ತ ಪಾರ್ವತಿಯಾಗಿ ಹಿಮಚಲದಿ ಎಂತು ಪ್ರೇಳೆನು ಸರ್ವಚರಿತೆಯ ದಂತು ಪಾರ್ವತಿಯರ ಮಹಾತ್ಮೆಯ ಸಂತಸದೋ ಭುವನವನಿ ಧನ್ಯಂದ ಸಾಂಬ ಶಿವ. ಸುರವರು ತಾವು ತಮ್ಮ ತಮ್ಮ ಹಿತರವ ಬಂದು ತಗಿ ನಿಜ ಲೋಕಕ್ಕೆ ಅರಸುಗಳು ತಾವಾಗಿ ಸ್ವರ್ಗದ ಸುಖವ ಭೋಗಿಸುತ್ತ ದುರುಳ ಶುಂಭರಣೆಯಲು ಹರಸುತ್ತಲಿದೆ ದೇವಿಯನು ಮನದೊಳು ನಿರುತ ಗಾಳಿಸಿದರು ಚಿದಾನಂದಾತ್ಮ ಗುರುವರನ. ಇತಿ ಶ್ರೀಮತ್ಪರಮಹಂಸ ಪರಿವ್ರಾಜಕಾಚಾರ್ಯ ಶ್ರೀ ಚಿದಾನಂದ ಗುರುವರ್ಯ ಚರಣ ಪದ್ಮದ್ವೈತ ಶ್ರೀ ಚಿದಾನಂದಾವಧೂತ ವಿರಚಿತ ಪಾರ್ವತೀ ಮಹಾತ್ಮ್ಯೋ ನಾರಾಯಣೇ ಸ್ತುತಿರ್ನಾಮ ಷೋಡಶೋಧ್ಯಾಯಃ ಸಂಪೂರ್ಣ.
ಮಾಡಿ ಕೊನೆಗೆ ಅವಳು ಅನೇಕ ರೀತಿಯಾಗಿರ್ತಕ್ಕಂಥ ಅಭಯವಚನವನ್ನು ಕೊಡ್ತಾಳೆ. ಅವೆಲ್ಲವೂ ಕೂಡ ನಿಮಗೆ ತಿಳಿಯುವಂಥದ್ದೇ ಸಂಗತಿ. ಬಹಳ ಸರಳ ಕನ್ನಡದಲ್ಲಿರ್ತಕ್ಕಂಥದ್ದು. ಅವಳಿಂದ ಬಹಳಷ್ಟು ಲಾಭಗಳಿದಾವೆ. ಈ ಗ್ರಂಥ ಅಂತಕ್ಕಂಥದ್ದು ಏನು ಕೊಡಲಿಕ್ಕಿಲ್ಲ ಅಂತಂದರೆ ನಾವು ಏನು ಇಚ್ಛೆ ಪಡ್ತೇವೆ, ಚಿಂತಾಮಣಿ, ಕಲ್ಪವೃಕ್ಷ, ಕಾಮಧೇನು ಇದ್ದ ಹಾಗೆ ಈ ಗ್ರಂಥ ಎಲ್ಲಿವರೆಗೆ ಹೇಳ್ತಾರೆ ಅಂತಂದರೆ, ಈ ಲೋಕದಲ್ಲಿ ಮನೆಯಲ್ಲಿ ಒಂದಿಷ್ಟು ಏನಾದರೂ ಅವಘಡಗಳು, ಕಷ್ಟ ನಷ್ಟಗಳು ಬರಲಿಕ್ಕೆ ಪ್ರಾರಂಭ ಆದವು ಅಂತಂದರೆ ನಾವೇನು ಮಾಡ್ಕೊಳ್ತೀವಿ, ಮನಸ್ಸಿನಲ್ಲಿ ಸಂಶಯ ಮಾಡ್ಕೊಳ್ತೀವಿ, ಬಹಳ ಸಂಶಯ ಮಾಡ್ತೀವಿ. ಏನು ಸಂಶಯ, ಎಲ್ಲಿಗೆ ಹೋಗ್ತೇವೆ ಅಂತಂತಂದರೆ, ನಮ್ಮ ಮನಸ್ಸು ಎಲ್ಲಿಗೆ ಹೋಗ್ತದೆ ಅಂತಂದರೆ, ನಮ್ಮ ಮನೆಯೊಳಗೆ ಇಷ್ಟೆಲ್ಲ ನಡೆದೋದಂತ ಮೇಲೆ ನಮ್ಮ ಮಗನ ಮನೆಯವರು ನಮಗೇನೋ ಏನು ಅನ್ನೋದಂತ ಏನು ಅನ್ನೋದು ಏನು ಅನ್ನೋದು ಏನೋ ಏನು ಮಾಡ್ತಾರೆ ಅವ್ರಂತ ಕೇಳಿಯವರು ಹಿಂಗ ಅನ್ಕೊಂಡು ಹೋಗೋದು. ಯಾರಿಗೆ ಮಾಡಿಸ್ತಾರೋ ಏನು ಏನಿಲ್ಲ. ಅಂಥದ್ದು ಮಾಟ ಮಂತ್ರ ಎಂಥದ್ದೇ ಏನೇ ಕಷ್ಟದ ಸಮಯ ಇದ್ರೂ ಕೂಡ ಈ ಗ್ರಂಥದ ಮಹಿಮೆಯನ್ನ ಇದನ್ನು ಯಾರು ಪಾರಾಯಣ ಮಾಡುತ್ತಾರೆಯೋ, ಯಾರು ಪಠಣ ಮಾಡುತ್ತಾರೆಯೋ ಅವರನ್ನು ನಾನು ಯಾವಾಗಲೂ ಕೂಡ ಸದಾವ ಕಾಲದಲ್ಲಿ ಕಾಯುತ್ತೇನೆ ಅಂತ ತಿಳ್ಕೊಂಡು ದೇವತೆಗಳೇ ಅದನ್ನೇ ಹೇಳ್ತಾರೆ. ಇಷ್ಟು ಅಭಯವಚನವನ್ನು ಕೊಟ್ಟಾಗ ನಮ್ಗೆ ಭಯ ಯಾಕೆ? ಎಲ್ಲಿ ಬೇಕಾದಂಥ ಭೀಕರ ಪ್ರಸಂಗ ಇರಲಿ, ಆ ಪ್ರಸಂಗದಲ್ಲಿ ನಾನು ಕಾಯ್ತೇನೆ ಅಂತ ಹೆಲಿಕಾಪ್ಟರ್ ಒಳಗೆ ಕರ್ಕೊಂಡು ನೋಡಿ. ಶಿವ ಸತ್ಪುರ ಹೆಲಿಕಾಪ್ಟರ್ನಿಂದ ಎಲ್ಲ ಹಣ್ಣು ಸಿಗಾಯ್ತಾರೆ. ಎಂಥ ಪುಣ್ಯ ನಿಮ್ದು. ಅದರಿಂದ ಇಲ್ಲಿ ಬಹಳ ಬಹಳ ಸಂತೋಷಭರಿತರಾಗಿ ಅವರು ಕೂಡ ಕೊಂಡಾಡ್ತಾರೆ. ದೇವತೆಗಳು ದೇವರು ಕೊಂಡಾಡಿ ಕೊನೆಗೆ ನಾನು ಹೋಗ್ತೇನೆ. ಇದು ಸಗುಣ ರೂಪದಲ್ಲಿರ್ತಕ್ಕಂಥದ್ದು. ನಾವೆಲ್ಲ ಕರ್ಮಕಾಂಡದಲ್ಲಿ, ಉಪಾಸನಾ ಕಾಂಡದಲ್ಲಿ ಬಹಳ ಸಗುಣ ರೂಪದಲ್ಲಿ ನಾವು ಆರಾಧನೆ ಮಾಡಿದ್ದೇವೆ. ಇನ್ನು ಜ್ಞಾನಕಾಂಡದಲ್ಲಿ ಅಲ್ಲಿ ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರ ಅಂತಕ್ಕಂಥ ಅನೇಕ ಈ ರಾಕ್ಷಸಗಳನ್ನು ನಾವು ಸಂಹಾರ ಮಾಡಿದ್ದೇವೆ. ಇಷ್ಟು ಈ 16ನೇ ಅಧ್ಯಾಯದಲ್ಲಿ ಇದು ಫಲಶ್ರುತಿ. ಏನು ಆಗಬೇಕಾಗಿದೆ ಅದು ಆಗುತ್ತೆ ಅಂತಕ್ಕಂಥ ಮಾತನ್ನು ಇಷ್ಟು ಹೇಳಿ ಸಿದ್ಧಾನಂದರು ಮುಗಿಸ್ತಾರೆ. ನಾಳಿನ ದಿವಸ ಆಕೆ ಇನ್ನಷ್ಟು ಮಹಿಮೆಯನ್ನು ಶಿವ ನಂದೀಶ್ವರನಿಗೆ ಹೇಳುವಂಥವನಾಗ್ತಾನೆ. ಏನು ಅಂತಕ್ಕಂಥದ್ದನ್ನು ನಾಳೆ ದಿವಸ ಕೊಡೋಣ. ಜಯ ಮಂಗಲಂ, ಜಯ ನಮಃ ಪಾರ್ವತೀಪತೆ, ಶಿವ ಹರ ಹರ ಮಹಾದೇವ. ಪೂಜೆ ಮಾಡಿ. ಓಂ ರಾಂ ಕ್ಲೀಂ ಓಂ ಚಂಡಿಕಾಯ 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 ಓಂ ರಾಂ ಕ್ಲೀಂ ಚಂಡಿಕಾಯ ನಮಃ. ಓಂ ರಾಂ ಕ್ಲೀಂ ಓಂ ಚಂಡಿಕಾಯ ನಮಃ. ಶಿವಾಯ ನಮಃ. ಶಿವಾಯ ನಮಃ. ಶಿವಾಯ ನಮಃ. ಶಿವಾಯ ನಮಃ. ಶಿವಾಯ ನಮಃ. ಶಿವಾಯ ನಮಃ.
ಶಿವಾಯ ನಮಃ ಓಂ 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 ಜಯ ಮಂಗಲಂ ಜಯ ಪಾರ್ವತಿ ಪರಮೇಶ್ವರ ಮಹಾದೇವ. ಒಂದು ಬೆಳಗಿರೆ ಅಂಗನೆ ಶ್ರೀ ಗೌರಿಗೆ ಮಂಗಳಾರತಿ ತಂದು ಬೆಳಗಿರೆ ಅಂಗನೆ ಶ್ರೀ ಗೌರಿಗೆ ಅಂಗನೆ ಶ್ರೀ ಗೌರಿಗೆ ಮಧುರಂಗನಾಥನ ರಮಣಿಗೆ ಅಂಗನೆ ಶ್ರೀ ಗೌರಿಗೆ ಮಧುರಂಗನಾಥನ ರಮಣಿಗೆ ಮಂಗಳಾರತಿ ತಂದು ಬೆಳಗಿರೆ ಅಂಗನೆ ಶ್ರೀ ಗೌರಿಗೆ ಮಂಗಳಾರತಿ ತಂದು ಬೆಳಗಿರೆ ಅಂಗನೆ ಶ್ರೀ ಗೌರಿಗೆ ಅರಿಶಿಣ ಕುಂಕುಮ ಗಂಧ ಬೊಕ್ಕಿಟ ಪಾರಿಜಾತದ ಸಂಪಿಗೆ ಅರಿಶಿಣ ಕುಂಕುಮ ಗಂಧ ಬೊಕ್ಕಿಟ ಪಾರಿಜಾತದ ಸಂಪಿಗೆ ಭಕ್ತಿಯಿಂದಲೇ ಬೋಧಿಸಿದರೆ ಭಕ್ತಿಯಿಂದಲೇ ಬೋಧಿಸಿದರೆ ಬೇಡಿದೊರಗಳ ಕೊಡುವಳು ಮಂಗಳಾರತಿ ತಂದು ಬೆಳಗಿರೆ ಅಂಗನೆ ಶ್ರೀ ಗೌರಿಗೆ ಮಂಗಳಾರತಿ ಅಂಗನೆ ಶ್ರೀ ಗೌರಿಗೆ ಲುಲ್ಲುರುಳುಕ ಗೆಜ್ಜೆ ಪೈಜಣ ಗೊಲ್ಲು ಗೊಲ್ಲೆಂಬ ಶಬ್ದವ ಲುಲ್ಲುರುಳುಕ ಗೆಜ್ಜೆ ಪೈಜಣ ಗೊಲ್ಲು ಗೊಲ್ಲೆಂಬ ಶಬ್ದವ ಮೆಲ್ಲ ಮೆಲ್ಲನೆ ಹೆಜ್ಜೆ ನೀಕುತ ಮೆಲ್ಲ ಮೆಲ್ಲನೆ ಹೆಜ್ಜೆ ನೀಕುತ ಬರುವಲ ತುಮಿ ದೇವಿಗೆ ಮಂಗಳಾರತಿ ತಂದು ಬೆಳಗಿರೆ ಅಂಗನೆ ಶ್ರೀ ಗೌರಿಗೆ ಮಂಗಳಾರತಿ ತಂದು ಬೆಳಗಿರೆ ಅಂಗನೆ ಶ್ರೀ ಗೌರಿಗೆ ಶೇಷಗಿರಿಯಲಿ
स्वामी महाराज की जय। श्री सद्गुरु चंद्र बसवेश्वर महाराज की जय। महात्मा